ಒಮ್ಮತವಾಡಿಸಿ ತರತಮವಗಳಿಸಿ ತಾಯ ಒಲವ ಭಾರತಾಂಬೆಯ ವಿಶ್ವಗುರುವಾಗಿ ಮೆರೆಸುವುದು ನಮ್ಮ ಧ್ಯೇಯ. ಭಾರತಾಂಬೆಯ ವಿಶ್ವಗುರುವಾಗಿ ಮೆರೆಸುವುದು ನಮ್ಮ ಧ್ಯೇಯ. ಮೆರೆಸುವುದು ನಮ್ಮ ಧ್ಯೇಯ. ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶ್ರುತ್ವಾ ಪ್ರಣಮಾಮಿ ಮುಹುರ್ಮುಹುಃ. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಆದರಣೀಯ ಹಿರಿಯರಿಗೆ, ಮಿತ್ರರಿಗೆ ನಮಸ್ಕಾರ. ಈ ತಿರಂಗ ಯಾತ್ರೆಗೆ, ಈ ರಾಷ್ಟ್ರದ ಸೈನಿಕರಿಗೆ ಮತ್ತು ಈ ರಾಷ್ಟ್ರದ ನೇತೃತ್ವವನ್ನು ವಹಿಸಿರುವಂಥವರಿಗೆ ಬೆಂಬಲವನ್ನು ಸೂಚಿಸಲಿಕ್ಕೆ ಅಂತ ಮಳೆಯ ಸಾಧ್ಯತೆ ಇದ್ದಾಗಲೂ ಬಂದಿರುವಂಥ ಎಲ್ಲ ಸಮಸ್ತ ದೇಶಭಕ್ತ ಬಂಧುಗಳಿಗೆ ಶ್ರದ್ಧೆಯ ನಮನಗಳನ್ನು ಸಮರ್ಪಿಸ್ತೇನೆ. ಎರಡು ಸಂಗತಿ ನೆನಪಿಟ್ಕೊಳ್ಳಿ. ದೇಶಕ್ಕೆ ಸಂಕಟ ಬಂದಾಗ ಯಾರ್ಯಾರ ಒಳಗೆ ದೇಶಭಕ್ತಿ ಇದೆಯೋ ಅದೆಲ್ಲವೂ ಜಾಗೃತವಾಗ್ಬಿಡುತ್ತೆ. ಅಯ್ಯೋ, ನನ್ನ ದೇಶಕ್ಕೆ ಸಂಕಟ, ನಾನು ಒಟ್ಟಾಗಬೇಕು ಅಂತ ಎಲ್ಲರೂ ಧಾವಿಸಿ ಬರ್ತಾರೆ. ಇಲ್ಲಿ ಕೂತಿರೋರು ಅನೇಕರಿಗೆ ಯಾವ ಜಾತಿಯವರು ಈ ಸಂಘಟನೆ ಮಾಡಿದ್ದಾರೆ, ಏನ್ ಮಾಡಿದ್ದಾರೆ, ಅದು ಯಾವುದೂ ಪ್ರಶ್ನೆಯೇ ಅಲ್ಲ. ದೇಶಕ್ಕಾಗಿ ಸಂಘಟನೆ ಆಗಿದೆ, ನಾನು ಬಾಯಿ ಮುಚ್ಕೊಂಡು ಬರಬೇಕು ಅಂತ ಹೇಳಿ ಸೈಲೆಂಟ್ ಆಗಿ ಬರುವಂತೆ ಮಾಡೋದು ದೇಶಕ್ಕೆ ಬರುವಂತ ಸಂಕಟ ಮಾತ್ರ. ಇನ್ನೊಂದು 2 ತಿಂಗಳಲ್ಲಿ ನಮ್ಮ ಜಾತಿ ಸಂಘಟನೆಗೆ ಹೋಗ್ತೀವಿ ನಾವು, ಅದು ಬೇರೆ ಪ್ರಶ್ನೆ ಇರ್ಬೋದು. ಆದ್ರೆ ಈ ಕ್ಷಣಕ್ಕೆ ನಾನು ದೇಶದ ಜೊತೆಗೆ ನಿಲ್ಲಬೇಕು ಎನ್ನುವಂತ ಭಾವನೆ ಇದೆಯಲ್ಲ, ದೇಶದ ಸಂಕಟದ ಸಮಸ್ಯೆ, ಅದು ಖುಷಿ. ಎರಡನೇದೊಂದಿದೆ, ಇದು ಅತ್ಯಂತ ಮಹತ್ವದ್ದು. ಇದು ಏನು ಅಂತಂದ್ರೆ, ಯಾವಾಗ ಈ ದೇಶದ ಶತ್ರು ರಾಷ್ಟ್ರಕ್ಕೆ ಸಂಕಟ ಬರುತ್ತೋ ಆಗ ಬಿಲದಲ್ಲಿ ಹುದುಗಿರುವ ದೇಶದ್ರೋಹಿಗಳು ಎದ್ದು ಬಂದಿರ್ತಾರೆ. ಶತ್ರು ರಾಷ್ಟ್ರಕ್ಕೆ ಸಂಕಟ ಬಂದಾಗ ಮಾತ್ರ ಅವರಿಗೆ ದೇಶಕ್ಕೆ ಸಂಕಟ ಬಂದಿರೋ ಟೆನ್ಷನ್ ಆಗೋದಿಲ್ಲ, ಶತ್ರು ರಾಷ್ಟ್ರ ಸಂಕಟದಲ್ಲಿರಬಾರ್ದು. ಮಿತ್ರ, ನಾನು 2ಕ್ಕೂ ಉದಾಹರಣೆ ಕೊಡ್ತೇನೆ ನಿಮಗೆ. ಭಾರತ ಸಂಕಟದಲ್ಲಿದೆ, ಅದಕ್ಕೆ ಟರ್ಕಿ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಿದೆ, ಅಜರ್ಬೈಜಾನ್ ಸಪೋರ್ಟ್ ಮಾಡ್ತಿದೆ ಅಂತ ಗೊತ್ತಾದ ತಕ್ಷಣ ಸೇಬು ವ್ಯಾಪಾರಿಗಳು, ಅವ್ರಿಗೆ ಗೊತ್ತಿದೆ ಟರ್ಕಿಯಿಂದ ಬರೋದ್ರಿಂದ ನಮ್ ವ್ಯಾಪಾರ ಚೆನ್ನಾಗಿದೆ ಅಂತ ಎಲ್ರಿಗೂ ಗೊತ್ತಿರುವಾಗ ಸೇಬು ವ್ಯಾಪಾರಿಗಳು ಒಟ್ಟಾಗಿ ನಿಂತ್ಕೊಂಡು ಹೇಳಿದ್ರು, ನಮಗೆ ನಷ್ಟ ಆದ್ರೂ ಚಿಂತೆ ಇಲ್ಲ, ನಮ್ಮ ಶತ್ರುವಿಗೆ ಸಪೋರ್ಟ್ ಮಾಡುವ ಟರ್ಕಿಯಿಂದ ಇನ್ ಮುಂದೆ ನಾವು ಆಪಲ್ ತರಿಸ್ಕೊಳ್ಳೋದಿಲ್ಲ ಅಂತ ಸೇಬು ವ್ಯಾಪಾರಿಗಳು ಹೇಳಿದ್ರು. ನಿಮ್ಮಲ್ಲಿ ಬಹುತೇಕ ಜನರಿಗೆ ಗೊತ್ತಿರಲಾರದು, ಈ ದೇಶದ ಟ್ರಕ್ ಮಾಲೀಕರ ಸಂಘ 7.5 ಲಕ್ಷ ಟ್ರಕ್ಗಳು ಅವ್ರ ಜೊತೆ ಇವೆ, ಅವರ ಸಂಘಟನೆಯಲ್ಲಿವೆ. ಅವರು ಕೇಂದ್ರ ಸರ್ಕಾರಕ್ಕೊಂದು ಪತ್ರ ಬರೆದ್ರು. ಯುದ್ಧ ಇನ್ನೂ ಶುರುವಾಗಿತ್ತು ಅಷ್ಟೇ, ಆರಂಭದ ದಿನ, 1 ದಿನ ಆಗಿರ್ಬೋದು. ಪತ್ರ ಬರೆದು ಏನ್ ಹೇಳಿದ್ರು ಗೊತ್ತಾ? ನೀವು ಯಾವ ಕ್ಷಣಕ್ಕೆ ಕರೆದ್ರು ಈ ದೇಶದ 7.5 ಲಕ್ಷ ಟ್ರಕ್ಗಳು ಸೈನ್ಯದ ಸೇವೆಗೆ ಸದಾ ಸಿದ್ಧ, ಏನಾಗಬೇಕು ಅಂತ ಹೇಳಿ ನಾವು ಸಿದ್ಧ ಅಂದ್ರು. ಮಿತ್ರ, ಈ ಕೋಸ್ಟಲ್ ಬೆಲ್ಟ್ ನಲ್ಲಿ ಹೊನ್ನಾವರ ಅಂತ ಒಂದು ಊರು, ನನ್ನ ಊರು ಕೂಡ. ಆ ಊರಿನ ವೀಳ್ಯದೆಲೆ ಅದಕ್ಕೆ ಹೈಯೆಸ್ಟ್ ಬೇಡಿಕೆ ಇರೋದು ಎಲ್ಲಿ ಗೊತ್ತಾ? ಪಾಕಿಸ್ತಾನದಲ್ಲಿ ಅಂತ. ನನ್ನ ಪತ್ರಿಕೆಯ ರಿಪೋರ್ಟ್ ಓದ್ತಾ ಇದ್ದೆ. ಅಲ್ಲಿನ ವೀಳ್ಯದೆಲೆ ಬೆಳೆಯೋರು ಹೇಳಿದ್ರು, ಪಾಕಿಸ್ತಾನಕ್ಕೆ ನಾವು ರಫ್ತು ಮಾಡದೆ ಹೋದ್ರೆ ನಮಗೆ ನಷ್ಟ ಆಗುತ್ತೆ ಅಂತ ಗೊತ್ತು, ಅಷ್ಟಾದ್ರೂ ನಾವು ಒಂದೇ ಒಂದು ಎಲೆಯನ್ನ ಪಾಕಿಸ್ತಾನಕ್ಕೆ ಕಳಿಸೋದಿಲ್ಲ, ಈ ದೇಶದ ಜೊತೆಗೆ ನಾವು ನಿಲ್ತೀವಿ ಎಂದರು. ಯಾರ್ಯಾರು ನಿವೃತ್ತಗೊಂಡು ಬಂದಿದ್ರು ಸೈನಿಕರು, ಅವರೆಲ್ಲ ಸರ್ಕಾರಕ್ಕೆ ಪತ್ರ ಬರೆದ್ರು, ನಾವು ರೆಡಿ ಆಗಿದ್ದೀವಿ, ನೀವು ಯಾವಾಗ ಕರಿತೀರೋ ಅವತ್ತು ಹಾಜರಾಗ್ಬಿಡ್ತೀವಿ, ನಾವು ಬದುಕದೇನೋ ಸಾಯದೇನೋ ರಾಷ್ಟ್ರದ ಕೆಲಸಕ್ಕೆ ಸದಾ ಹಾಜರು ಅಂತ ಈ ದೇಶದ ಸೈನಿಕರೇ ಹೇಳಿದ್ರು. ಯಾರ್ಯಾರು ತರುಣರು ಇದ್ರೋ ಅವರೆಲ್ಲರೂ ಕೂಡ ಸ್ಪಷ್ಟವಾಗಿ ನಿಶ್ಚಯ ಮಾಡಿದ್ರು, IPL ಹೋದ್ರೆ ಹೋಗ್ಲಿ, ಏನ್ ಹೋಗುತ್ತೋ ಹೋಗ್ಲಿ, ಒಂದು ಸಲ ಪಾಕಿಸ್ತಾನ ತಲೆ ಎತ್ತದಂತೆ ಪಾಠ ಕಲಿಸ್ಲಿಕ್ಕೆ ಏನಾಗಬೇಕು ಅವೆಲ್ಲ ಆಗಬೇಕು ಅಂತ ಈ ದೇಶದ ರೀಲ್ಗಳೊಳಗೆ ಮಗ್ನವಾಗಿರುವ ತರುಣ ಎದ್ದು ಕೂತ. ಇದು ಈ ದೇಶದ ವೈಶಿಷ್ಟ್ಯ. ಅದೇ ಸಂದರ್ಭದಲ್ಲಿ, ಕ್ಷಮಿಸಿ, ನಾನು ಪೊಲಿಟಿಸೈಸ್ ಮಾಡ್ಲಿಕ್ಕೆ ಹೋಗಲ್ಲ, ಆದ್ರೆ ನಾನು ಪತ್ರಕರ್ತರನ್ನು ಕೇಳ್ಕೊಳ್ತೀನಿ, ದಯಮಾಡಿ ಇದನ್ನೆಲ್ಲ ಸಮಾಜಕ್ಕೆ ಮುಟ್ಟಿಸಿ ಅಂತ. ಮಲ್ಲಿಕಾರ್ಜುನ್ ಖರ್ಗೆ ಒಂದು ಹೇಳಿಕೆ ಕೊಟ್ಟರು. ಏನ್ ಹೇಳಿಕೆ ಕೊಟ್ಟರು ಗೊತ್ತಾ? ಪೆಹಲ್ಗಾಂವ್ನಲ್ಲಿ ನಡೆದಿರುವಂತ ಘಟನೆ ಅದು ಸರ್ಕಾರವೇ ಮಾಡಿಸಿರುವ ಘಟನೆ ಅಂತ ಹೇಳಿಕೆ ಕೊಟ್ಟರು.
ಆಯ್ತು, ಇಲ್ಲಿ ಪೊಲಿಟಿಕ್ಸ್ ಮಾಡ್ಲಿಕ್ಕೆ ಮಾಡಿದ್ದೀರಿ, ಆದ್ರೆ ಅತ್ಯಂತ ಸಂಕಟದ ಸಂದರ್ಭದಲ್ಲಿ ನೀವು ಕೊಟ್ಟಿರುವ ಈ ಹೇಳಿಕೆಯನ್ನ ಯಾರು ಬಳಸ್ಕೊಂಡ್ರು ಗೊತ್ತಾ? ಪಾಕಿಸ್ತಾನ ಒಂದು ಪ್ರೆಸ್ ಮೀಟ್ ನಲ್ಲಿ ಜಗತ್ತಿನ ಪ್ರೆಸ್ನವ್ರನ್ನೆಲ್ಲ ಕೂರಿಸ್ಕೊಂಡು ಒಂದು ಸ್ಕ್ರೀನ್ ಹಾಕಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿಡಿಯೋ ತೋರಿಸಿ ಹೇಳ್ತು, ಆಪೋಸಿಷನ್ ಲೀಡರ್ ಮಲ್ಲಿಕಾರ್ಜುನ್ ಖರ್ಗೆ ಇದನ್ನ ಪ್ರಪೋಸ್ ಮಾಡ್ತಿದ್ದಾರೆ, ಇದನ್ನ ಪೆಹಲ್ಗಾವ್ನ ಮಾಡಿದ್ದು ಪಾಕಿಸ್ತಾನ ಅಲ್ಲ, ಸ್ವತಃ ನರೇಂದ್ರ ಮೋದಿಗೆ ಇದನ್ನ ಮಾಡ್ತಿದ್ರು ಅಂತ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದು. ಮಿತ್ರ, ಆಪರೇಷನ್ ಸಿಂಧೂರ್ ಇನ್ನೂ ಮುಗಿದಿಲ್ಲ. ನಾವು ವಿಜಯೋತ್ಸವ ಆಚರಣೆ ಮಾಡ್ತಿದೀವಿ, ಗೆದ್ದಿದ್ದೀವಿ ಅನ್ನೋ ಕಾರಣಕ್ಕೋಸ್ಕರ. ಆದ್ರೆ ಆಪರೇಷನ್ ಸಿಂಧೂರ್ ಮುಗಿದಿದ್ಯಾ ಅಂತ ಕೇಳಿದ್ರೆ ಮುಗಿದಿಲ್ಲ. ನಮ್ಮ ಭಾರತೀಯ ಸೇನೆ ಹೇಳ್ತು, ವಿ ಆರ್ ಜಸ್ಟ್ ಪಾಸ್ ಮಾಡಿದೀವಿ ಅಷ್ಟೇ, ಮತ್ತೆ ಯಾವತ್ ಬೇಕಿದ್ರು ಶುರುವಾಗಬಹುದು. ವಿ ಆರ್ ಆನ್ ಹೈ ಅಲರ್ಟ್ ಸ್ಟಿಲ್. ನನ್ನ ದೇಶದ ಎಲ್ಲ ಸೇನೆಗಳು ಹೈ ಅಲರ್ಟ್ ಅಲ್ಲಿದೆ, ಈ ದೇಶದ ಎಲ್ಲ ವಿಜ್ಞಾನಿಗಳು ಸಿದ್ಧವಾಗಿದ್ದಾರೆ. ಒಂದು ಸಲ ಪಾಕಿಸ್ತಾನ ಮುಗಿಸಬೇಕು ಅಂತ ನಮಗೂ ಇದೆ, ಇನ್ನೊಂದ್ಸಲ ಶುರುವಾದ್ರೆ ನಾವು ರೆಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ಕಳೆದ 3 ದಿನಗಳಿಂದ ರಾಹುಲ್ ಗಾಂಧಿ ಕೇಳ್ತಿರೋ ಪ್ರಶ್ನೆ ಏನ್ ಗೊತ್ತೇ? ರಾಹುಲ್ ಗಾಂಧಿ ಪದೇ ಪದೇ ಪ್ರೆಸ್ಸಿನ ಮುಂದೆ ಬಂದು ಹೇಳ್ತಿದ್ದಾರೆ, ನನ್ನ ದೇಶದ ಎಷ್ಟು ಯುದ್ಧ ವಿಮಾನಗಳನ್ನು ಕಳ್ಕೊಂಡ್ವಿ, ಏನೇನ್ ಅಸೆಟ್ ನಷ್ಟ ಆಯ್ತು ಅಂತ ದೇಶದ ಮುಂದಿಡಿ. ಯಾರು ಕೇಳಿದ್ರು ದೇಶದವರು? ದೇಶದಲ್ಲಿ ಎಷ್ಟು ರಫೇಲ್ಗಳು ಹೊಡೆತ ತಿಂದಿವೆ ಅನ್ನೋದನ್ನ ಪ್ರಶ್ನೆ ಮಾಡ್ತಿರೋ ಪಾಕಿಸ್ತಾನ. ಎಷ್ಟು ರಫೇಲ್ಗಳು ಏಟು ತಿಂದಿವೆ ಅಂತ ಪ್ರಶ್ನೆ ಮಾಡ್ತಿರೋ ಚೈನಾ. ಯಾಕೆ ಗೊತ್ತಾ? ರಫೇಲ್ಗಳು ಯಾವ್ಯಾವ ಜಾಗದಲ್ಲಿವೆ ಅಂತ ಅಂದಾಜು ಮಾಡ್ಕೊಂಡಿರೋ ಪಾಕಿಸ್ತಾನ ಈ ರಫೇಲ್ಗಳು ಎಷ್ಟು ನಷ್ಟವಾಗಿವೆ ಅಂತ ಗೊತ್ತಾದ್ರೆ ಯಾವ್ಯಾವ ಜಾಗದಲ್ಲಿರುವ ರಫೇಲ್ಗಳು ಕಡಿಮೆ ಆಗಿವೆ, ಎಲ್ಲಿ ನಾವು ಅಟ್ಯಾಕ್ ಮಾಡಬಹುದು ಅಂತ ಲೆಕ್ಕ ಹಾಕೊಳ್ಳಿಕ್ಕೆ ಅನುಕೂಲ ಆಗಲಿಲ್ಲ. ಈ ದೇಶದ ಸೇನಾ ಮುಖ್ಯಸ್ಥರು ಹೇಳಿದ್ರು, ನಮ್ಮ ಯುದ್ಧ ಇನ್ನು ಮುಗಿದಿಲ್ಲ, ನಾವು ಏನನ್ನು ಕಳ್ಕೊಂಡಿದ್ದೀವಿ ಏನನ್ನು ಕಳ್ಕೊಂಡಿಲ್ಲ ಅಂತ ಹೇಳುವಂತಿಲ್ಲ, ಆದ್ರೂ ನಿಮಗೋಸ್ಕರ ಹೇಳ್ತೀವಿ, ಈ ದೇಶದ ಒಂದೇ ಒಂದು ಅಸೆಟ್ ಅನ್ನ ನಾವು ಕಳ್ಕೊಂಡಿಲ್ಲ ಅಂತ ಈ ದೇಶದ ಸೇನೆ ಮತ್ತೆ ಮತ್ತೆ ಹೇಳಿದ್ರು ಕೂಡ ರಾಹುಲ್ ಗಾಂಧಿ ಪ್ರೆಸ್ಸಿನ ಮುಂದೆ ಬಂದು ಕೇಳ್ತಿದ್ದಾರೆ ಅಂದ್ರೆ ಯಾರ ಪರವಾಗಿ ಕೇಳ್ತಿದ್ದಾರೆ? ನಾನು ಹೇಳಿದ್ನಲ್ಲ, ಶತ್ರು ರಾಷ್ಟ್ರಕ್ಕೆ ಸಂಕಟ ಬಂದಾಗ ಬಿಲದೊಳಗಿರೋ ಜನ ಎಲ್ಲ ಓಡಿ ಬರ್ತಾರೆ ಅಂತ ಬರ್ಲಿಕ್ಕೆ ಶುರುವಾಗಿದೆ. ಮಿತ್ರ, ಬರೀ ಇವ್ರು ಮಾತ್ರ ಅಲ್ಲ, ಎಷ್ಟು ಜನ ಯೂಟ್ಯೂಬರ್ಗಳು ಸಿಕ್ಕಾಕೊಂಡಿದ್ದಾರೆ. 8 ಜನ ಯೂಟ್ಯೂಬರ್ಗಳನ್ನ, 8 ಜನ ಫೇಸ್ಬುಕ್ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಆಕ್ಟಿವ್ ಆಗಿದ್ದವರನ್ನ ಸರ್ಕಾರ ಪಾಕಿಸ್ತಾನಕ್ಕೆ ಜಾಸೂಸ್ ಮಾಡ್ತಿದ್ದವರು ಅಂತ ಹಿಡ್ಕೊಂಡು ಹೋಗಿದೆ. ಆ 8 ಜನರನ್ನ ಅವ್ರನ್ನ ಒಳಗಾಕಿ ರುಬ್ತಾ ಇದೆ. ಅವ್ರು ಯಾರ್ಯಾರಿಗೆ ಇನ್ಫಾರ್ಮೇಶನ್ ಕೊಟ್ಟರು ಅನ್ನೋದನ್ನ ಅವರಿಂದ ಬಾಯಿ ಬಿಡಿಸುವಂತ ಪ್ರಯತ್ನ ಮಾಡ್ತಿದೆ. ನನಗೆ ಆಶ್ಚರ್ಯ, ಯಾವ ಓವೈಸಿ ಬಾಯಿ ಬಿಟ್ರೆ ಈ ದೇಶದ ಕುರಿತಂತೆ, ಹಿಂದೂಗಳ ಕುರಿತಂತೆ ಕೆಟ್ಟದ್ದು ಮಾತಾಡ್ತಿದ್ನೋ ಆ ಓವೈಸಿಯೂ ಕೂಡ ಈ ಮಲಯ ಮಾರುತ ಬೀಸಿರುವಾಗ ಆಪರೇಷನ್ ಸಿಂಧೂರ್ ಕಾಲದಲ್ಲಿ ನಾನು ದೇಶಭಕ್ತಕರಪ್ಪ ಅಂತ ಧೈರ್ಯವಾಗಿ ಹೇಳ್ಕೊಳ್ತಿರುವಾಗ ರಾಹುಲ್ ಗಾಂಧಿಗೆ ಏನಾಗಿದೆ? ನಾನು ಆರೋಪ ಮಾಡ್ಲಿಕ್ಕೆ ನಿಂತಿಲ್ಲ, ನಾನು ಕೇಳಬೇಕಾಗಿರುವ ಕೆಲವು ಪ್ರಶ್ನೆಗಳನ್ನ ನಿಮ್ ಮುಂದೆ ಇಡಬೇಕು ಅಂತ ಬಂದಿರೋದು. ಮಿತ್ರ, ಈ ದೇಶದ ಇವತ್ತಿನ ಸಾಧನೆ ಏನು ಅಂತ ಬಹುತೇಕರು ಅಂದಾಜು ಮಾಡ್ಕೊಳ್ಳೋದು ಕಷ್ಟ. 1999ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಇದ್ರು, ಭಾಜಪದ ಗವರ್ಮೆಂಟ್ ಇತ್ತು, ಕಾರ್ಗಿಲ್ ಯುದ್ಧ ನಡೆದಿತ್ತು. ಕಾರ್ಗಿಲ್ ನಲ್ಲಿ ಪಾಕಿಸ್ತಾನಿ ಸೇನೆ ಗೊತ್ತಿಲ್ಲದಂತೆ, ನಮಗೆ ಗೊತ್ತಾಗದಂತೆ ಕಾರ್ಗಿಲ್ನ ಬೆಟ್ಟಗಳನ್ನ ಆವರಿಸಿ ಕೂತ್ಕೊಳ್ತು. ಈ ದೇಶದ ಅವತ್ತಿನ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಪಾಕಿಸ್ತಾನಕ್ಕೆ ಹೋಗಿ ಬಂದು ಪಾಕಿಸ್ತಾನದ ಅಧ್ಯಕ್ಷನ ತಬ್ಬಿಕೊಂಡು ಬಂದ ನಂತರ ಈ ದೇಶದ ಸೇನೆ ರಿಲ್ಯಾಕ್ಸ್ ಆಗಿತ್ತು. ಇನ್ನು ಪಾಕಿಸ್ತಾನಕ್ಕೆ ಬುದ್ಧಿ ಬಂದಿದೆ, ನಮ್ ಜೊತೆ ಚೆನ್ನಾಗಿರ್ತಾರೆ ಅನ್ಕೊಂಡಿದ್ರು. ಆದ್ರೆ ನಾವು ಒಂದು ಸೀಸನ್ ಕಳೆಯೋದ್ರ ವೇಳೆಗೆ ಪಾಕಿಸ್ತಾನ ಕಾರ್ಗಿಲ್ನ ಆಕ್ರಮಿಸಿಕೊಳ್ತು. ಅವತ್ತಿನ ಪ್ರಧಾನಮಂತ್ರಿಯಾಗಿದ್ದ ಅಟಲ್ ಬಿಹಾರಿ ವಾಜಪೇಯಿ ನಂಗೆ ಅಪಾರವಾದ ಗೌರವ ಇದೆ ಅವರ ಮೇಲೆ. ಅಟಲ್ ಬಿಹಾರಿ ವಾಜಪೇಯಿ ಸೈನಿಕರನ್ನ ಕರೆದು ಏನ್ ಹೇಳಿದ್ರು ಗೊತ್ತಾ? ಎಚ್ಚರಿಕೆಯಿಂದ ಓಡಿಸಬೇಕು ನಾವು. ಯಾಕೆ ಅಂತಂದ್ರೆ ಪಾಕಿಸ್ತಾನದ ಬಳಿ ನ್ಯೂಕ್ಲಿಯರ್ ಬಾಂಬ್ಗಳಿವೆ. ಅವರು ನಮ್ಮ ಮೇಲೆ, ನಾವೇನಾದ್ರೂ ಗಡಿ ದಾಟಿ ಹೋದ್ರೆ ಅವರು ನಮ್ಮ ಮೇಲೆ ಆಕ್ರಮಣ ಮಾಡುವ ಸಾಧ್ಯತೆಗಳಿರೋದ್ರಿಂದ ನಾವು ಪಾಕಿಸ್ತಾನದ ಒಬ್ಬೊಬ್ಬರನ್ನೇ ಒಂದೊಂದು ಗುಡ್ಡದಿಂದ ದಬ್ಬುತ್ತಾ ಹೋಗ್ಬೇಕೆ ಹೊರತು ನಾವು ಏರ್ ಫೋರ್ಸ್ ಅನ್ನ ಬಳಸುವಂತಿಲ್ಲ ಅಂತ ಅಟಲ್ ಬಿಹಾರಿ ವಾಜಪೇಯಿ ತಮಗೆ ತಾವೇ ಚೌಕಟ್ಟು ಹಾಕೊಂಡು ಈ ದೇಶದ 523 ಸೈನಿಕರನ್ನ ರಾಷ್ಟ್ರಾಗ್ನಿಯಲ್ಲಿ ಆಹುತಿ ಕೊಡಬೇಕಾಗಿ ಬಂತು. ಯಾಕೆಂದ್ರೆ ಸಂಯಮ ಕಾಪಾಡ್ಕೊಂಡಿದ್ವಿ, ಗಡಿ ದಾಟದಿಲ್ಲ ಅಂತ. ಮಿತ್ರ, 81 ದಿನ ಯುದ್ಧ ನಡೀತು. ಪಾಕಿಸ್ತಾನದ 4000ಕ್ಕೂ ಹೆಚ್ಚು ಜನ ಸೈನಿಕರನ್ನ ಬಡಿದು ಕೊಂದ್ವಿ. ಅವ್ರು 10,000 ಚಿಲ್ಲರೆ ಅಂತಾರೆ, ಯಾವುದೇ ನಂಬರ್ ಇರಲಿ ಪರವಾಗಿಲ್ಲ. ಆದ್ರೆ ನಾವು 523 ಸೈನಿಕರನ್ನ ಕಳ್ಕೊಂಡು ಇಡೀ ಗುಡ್ಡಗಳನ್ನ ವಾಪಸ್ ಪಡ್ಕೊಂಡ್ವಿ. ಆದ್ರೆ ನಂಗೆ ನರೇಂದ್ರ ಮೋದಿ ಅವ್ರ ಬಗ್ಗೆ ಹೆಮ್ಮೆ ಏನ್ ಗೊತ್ತೇ? ಪಾಕಿಸ್ತಾನ ನಮ್ಮನ್ನು ಆಕ್ರಮಣ ಮಾಡಲಿಲ್ಲ,
ನಮ್ಮ 26 ಜನರನ್ನ ಅವರ ಪ್ಯಾಂಟ್ ಬಿಚ್ಚಿಸಿ ಖತ್ನ ಆಗಿದ್ಯೋ ಇಲ್ವೋ ನೋಡಿ ನೀನ್ ಹಿಂದೂನಾ ಅಂತ ಕೇಳ್ಕೊಂಡು ಅವರನ್ನು ಕೊಂದ್ರು. ಆ ಕೊಂದವ್ರು ಯಾರು ಅಂತ ನಾವು ಮಾತ್ರ ಹುಡುಕ್ತಿಲ್ಲ, ಪಾಕಿಸ್ತಾನನು ಹುಡುಕ್ತಿದೆ. ಯಾಕೆ ಅಂತಂದ್ರೆ ಅವ್ನು ಕೊಂದವನು ಬಾಯಿ ಮುಚ್ಕೊಂಡು ಹೋಗಿದ್ರೆ ಪ್ರಾಬ್ಲಮ್ ಇರಲಿಲ್ಲ. ಅವ್ನು ಕೇಳಿದ ಮೋದಿಗೆ ಹೋಗಿ ಹೇಳು ಅಂತಂದಲ್ಲ, ಮೋದಿಗೆ ಹೋಗಿ ಹೇಳು ಅಂತ ಹೇಳಿದ್ರೆ ತಪ್ಪಾಗೋಯ್ತು. ಪಾಕಿಸ್ತಾನ ಹುಡುಕ್ತಾ ಇದೆ ಯಾವನ್ ಹೇಳಿದವನು ಮೊದಲು ಅವನ್ ತಲೆ ಕಡಿಬೇಕು ಅಂತ. ಮೋದಿಗೆ ಹೇಳು ಅಂತಿದ್ ಎಲ್ಲಿವರೆಗೂ ಆಯ್ತು ಅಂತಂದ್ರೆ ಮೋದಿ ಹೇಳಿದ್ರು ಏನು ಮಾಡದೆ ನಾವು ಒಳಗೆ ನುಗ್ಗಬೇಕಾದ ಪರಿಸ್ಥಿತಿ ಬಂದ್ರೆ ಒಳಗೆ ನುಗ್ಗೋದು. ಸೈನಿಕ ಮುಖ್ಯಸ್ಥರು ಕೇಳಿದ್ರು ಪಾಕಿಸ್ತಾನದ ಹತ್ರ ಇರೋ ಬಾಂಬು ಒಂದು ಸಲ ಬಾಂಬನ್ನು ಧ್ವಂಸಗೊಳಿಸಿ ಬಿಡೋಣ, ಉಳಿದಿದ್ದೇನಾಗುತ್ತೋ ನೋಡೇ ಬಿಡೋಣ, ಭಾರತ ಈ ಬಾರಿ ಪಾಠ ಕಲಿಸಲೇಬೇಕು ಅಂತ ನಿಶ್ಚಯ ಮಾಡಿ ಭಾರತ ಗಡಿಯೊಳಗೆ ನಿಂತು ಅಟ್ಯಾಕ್ ಮಾಡಲಿಲ್ಲ. ಭಾರತ ಪಾಕಿಸ್ತಾನದ ಗಡಿಯೊಳಗೆ ನುಗ್ಗಿ ಅಟ್ಯಾಕ್ ಮಾಡಿ ಪಾಕಿಸ್ತಾನ ಇನ್ನು ಮುಂದೆ ನನ್ನ ಹತ್ರ ನ್ಯೂಕ್ಲಿಯರ್ ಬಾಂಬ್ ಇದೆ ಅಂತ ಹೇಳಿಕೊಳ್ಳಲಾಗದ ಸ್ಥಿತಿಗೆ ಪಾಕಿಸ್ತಾನವನ್ನ ತಳ್ಳಿ 4 ದಿನದಲ್ಲಿ ಯುದ್ಧವನ್ನ ಮುಗಿಸಿ ಬಂದ್ರಲ್ಲ, ಇದು ಹೊಸ ಭಾರತ, ಇದು ನರೇಂದ್ರ ಮೋದಿಯವರ ಭಾರತ ಅಂತ. ಮಿತ್ರರೆ, 4 ದಿನ ಯುದ್ಧದಾಗಿದ್ದು 7ನೇ ತಾರೀಕು ಯುದ್ಧ ಶುರುವಾಯಿತು. 7ನೇ ತಾರೀಕು ಬೆಳಗಿನ ಜಾವ. 8ನೇ ತಾರೀಕು ಅವರು ಮುಂದುವರೆಸಿದ್ರು, 9ನೇ ತಾರೀಕು ನಾವು ಅಟ್ಯಾಕ್ ಮಾಡಿದ್ವಿ, 10ನೇ ತಾರೀಕು ಅವ್ರು ಅಟ್ಯಾಕ್ ಮಾಡ್ತೀವಿ ಅಂತ ತಮ್ಮ ಶಹೀನ್ ಉಪಯೋಗಿಸಿ ಅವರು ನ್ಯೂಕ್ಲಿಯರ್ ಬಾಂಬ್ ಅನ್ನ ಕಳಿಸುವಂತ ಪ್ರಯತ್ನ ಮಾಡಿದ್ರು. ಆ ಶಹೀನ್ ಅನ್ನ ಹೊಡೆದಾಕಿದ ನಂತರ ಈ ದೇಶ ನಿಶ್ಚಯ ಮಾಡ್ತು ಇನ್ನು ನ್ಯೂಕ್ಲಿಯರ್ ವಾರ್ ಶುರುವಾಗೋಕ್ಕಿಂತ ಮುಂಚೆ ಪಾಕಿಸ್ತಾನ ಮುಗಿಸ್ಬೇಕು ಅಂತ. 10ರ ರಾತ್ರಿ 11ರ ಬೆಳಗಿನ ಜಾವದ ವೇಳೆಗೆ ಪಾಕಿಸ್ತಾನದ ಪದ ಬಳಸಿದ್ರೆ ತಪ್ಪು ತಿಳ್ಕೊಳ್ಬೇಡಿ, ನರವನ್ನ ಕಟ್ ಮಾಡಿ ಹಾಕಿ ಇನ್ನು ಮುಂದೆ ತಲೆ ಎತ್ತಿ ತಿರುಗಾಡಬಾರದು ಎನ್ನುವ ಸ್ಥಿತಿಗೆ ಪಾಕಿಸ್ತಾನವನ್ನ ತಳ್ಳಲಾಯ್ತಲ್ಲ, ಇದು ಹೊಸ ಭಾರತ ಅಂತ. ಮಿತ್ರ, ನಾನು ಉದ್ದಕ್ಕೂ ಇದರ ವಿಶೇಷವಾದ ಸಂಗತಿ ಕೆಲವೊಂದು ಹೇಳ್ತೀನಿ. ನಾನು ಇತ್ತೀಚೆಗೆ ಇದನ್ನು ಓದಬೇಕಾದಾಗಲೆಲ್ಲ ರೋಮಾಂಚನ ಅನ್ಸುತ್ತೆ. ಇಡೀ ಜಗತ್ನಲ್ಲಿ ಈ ಯುದ್ಧ ಬಹಳ ಯುನಿಕ್. ಇಡೀ ಜಗತ್ನಲ್ಲಿ ಈ ಯುದ್ಧ ಯುನಿಕ್. ಯಾಕೆ ಯುನಿಕ್ ಗೊತ್ತಾ? 2 ನ್ಯೂಕ್ಲಿಯರ್ ವಾರ್ ಹೆಡ್ಸ್ ಅನ್ನ ಹೊಂದಿರುವಂತ ಕಂಟ್ರಿಗಳು, ನ್ಯೂಕ್ಲಿಯರ್ ಹೆಡ್ ಅನ್ನ ಹೊಂದಿರುವಂತ ವಾರ್ ಹೆಡ್ಸ್ ಅನ್ನು ಹೊಂದಿರುವಂತ ರಾಷ್ಟ್ರಗಳು ಇದುವರೆಗೂ ಮುಖಾಮುಖಿಯಾಗಿ ಯುದ್ಧ ಮಾಡಿದ್ದು, ಏರ್ ಫೋರ್ಸ್ ಅನ್ನ ಬಳಸಿ ಯುದ್ಧ ಮಾಡಿರುವಂತ ಉದಾಹರಣೆ ಇಲ್ಲ. ಮೊದಲನೇ ಬಾರಿಗೆ ಭಾರತ ನಿನ್ನ ಹತ್ರ ನ್ಯೂಕ್ಲಿಯರ್ ಪವರ್ ಇದ್ರೂ ಪರವಾಗಿಲ್ಲ, ಅಟ್ಯಾಕ್ ಮಾಡೋದು ಮಾಡೇ ಮಾಡ್ತೀನಿ ಅಂತ ಮುನ್ನುಗ್ಗಿ ಆಕ್ರಮಣ ಮಾಡಿದ್ದಿತ್ತಲ್ಲ, ಇದು ಜಗತ್ತಿನಲ್ಲೇ ಮೊದಲ ಬಾರಿಗೆ ನಡೆದಿದೆ. ಬಹಳ ಹೆಮ್ಮೆ ಪಡಿ. ಈ ಇಡೀ ಯುದ್ಧದಲ್ಲಿ ಭಾರತಕ್ಕಾಗಿರೋ ಖರ್ಚೇನು ಗೊತ್ತೇನು? ಸಾಧ್ಯವಾದ್ರೆ ಇದನ್ನ ರಾಹುಲ್ ಗಾಂಧಿಗೂ ಮುಟ್ಟಿಸಬೇಕು. ನಾವು ಖರ್ಚು ಮಾಡಿರೋದು ಎಷ್ಟು ಅಂದ್ರೆ 15 ಬ್ರಹ್ಮೋಸ್ ಮಿಸೈಲ್ಗಳು. 15. ಪಾಕಿಸ್ತಾನ ಥರಥರ ಗುಟ್ಟಿ ಅದು ಟ್ರಂಪ್ ಹತ್ರ ಹೋಗಿ ಕಾಲಿಗೆ ಬಿದ್ದು ಕೇಳ್ಕೊಳ್ತಲ್ಲ, ಹೇಗಾದ್ರೂ ಮಾಡಿ ನಮ್ಮನ್ನು ಕಾಪಾಡಿ ಅಂತ. ನಾವು ಬಳಸಿದ 15 ಬ್ರಹ್ಮೋಸ್ ಮಿಸೈಲ್. ವರ್ಷಕ್ಕೆ 1,000ಕ್ಕೂ ಹೆಚ್ಚು ಬ್ರಹ್ಮೋಸ್ ಮಿಸೈಲ್ ನ ತಯಾರು ಮಾಡುವ ಕೆಪಾಸಿಟಿ ಇದೆ ನಮ್ಮ ಹತ್ರ. ನಾವು ಬಳಸಿದ್ದು 15 ಬ್ರಹ್ಮೋಸ್ ಮಿಸೈಲು. ನಮ್ಮ ಹತ್ರ ಇರುವ ಒಟ್ಟಾರೆ ಬ್ರಹ್ಮೋಸ್ ಮಿಸೈಲ್ಗೂ ನಾವು ಬಳಸಿರೋ ಬ್ರಹ್ಮೋಸ್ ಮಿಸೈಲ್ಗೂ ಲೆಕ್ಕ ಹಾಕೊಳ್ಳಿ. 4 ದಿನದಲ್ಲಿ, ಅದರಲ್ಲೂ ಕೊನೆ ದಿನದಲ್ಲಿ ಬಳಸಿರುವ 15 ಬ್ರಹ್ಮೋಸ್ ಮಿಸೈಲ್ಗೆ ಈ ತರದ ಪರಿಸ್ಥಿತಿ ಪಾಕಿಸ್ತಾನದ್ದಾದ್ರೆ, ನಾವೇನಾದ್ರೂ 150-200 ಬ್ರಹ್ಮೋಸ್ ಮಿಸೈಲ್ ಬಳಸಿದ್ದಿದ್ರೆ ಪಾಕಿಸ್ತಾನದ ಕಥೆ ಏನಾಗಿರಬಹುದಿತ್ತು ಅಂತ ಅಂದಾಜು ಮಾಡಿ. ನಾವು ಬಳಸಿರೋದು 100 ಹ್ಯಾರಪ್ ಡ್ರೋನ್ಗಳು. ಹ್ಯಾರಪ್ ಡ್ರೋನ್ಗಳು ಅದು ಇಸ್ರೇಲ್ ನಿಂದ ಬಂದಿರುವಂತ ಸೂಸೈಡ್ ಡ್ರೋನ್ಗಳು. ಆ 100ಕ್ಕೆ ಆಸ್ಪಾಸ್ ಇರುವಂತ ಹ್ಯಾರಪ್ ಡ್ರೋನ್ಗಳನ್ನು ಬಳಸಿದ್ವಿ. ನಾವು ಬಳಸಿರುವಂತ ಕೆಲವು ಸ್ಕ್ಯಾಲ್ ಬಾಂಬ್ಗಳನ್ನ, ನಾವು ಬಳಸಿರುವಂತ ಕೆಲವು ರ್ಯಾಂಪೇಜ್ ಮತ್ತು ಹ್ಯಾಮರ್ ಬಾಂಬ್ಗಳನ್ನು ಬಳಸಿಕೊಂಡ್ವಿ. ಎಷ್ಟು ಗೊತ್ತೇನಿದು? ನಾವು ಪ್ರತಿ ವರ್ಷ ಪ್ರೊಡ್ಯೂಸ್ ಮಾಡೋದು ಎಷ್ಟಿದೆಯೋ ಈ ದೇಶದಲ್ಲಿ, ಅದರಲ್ಲಿ 5% ಕಡಿಮೆ ಅಸ್ತ್ರವನ್ನ ಬಳಸಿಕೊಂಡು ಪಾಕಿಸ್ತಾನವನ್ನು ಉಡಾಯಿಸಿದ್ದೀವಿ ಅಂತಂದ್ರೆ, ನಮ್ಮ ಟೋಟಲ್ ಕೆಪಾಸಿಟಿಗೆ ಯುದ್ಧ ಮಾಡಿದ್ರೆ ಭಾರತದ ಕಥೆ ಏನಾಗಿರ್ತಿತ್ತು ಅಂತ. ಮಿತ್ರರೆ, ಬಹಳ ಜನರಿಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಅಥವಾ ನೀವು ಗಮನಿಸಿದ್ರೋ ಇಲ್ವೋ, ಈ ದೇಶದ ರಕ್ಷಣಾ ಸಚಿವರು ತಮ್ಮ ಸೇನೆಯ 3 ಸೇನೆಯ ಪ್ರಮುಖರನ್ನ ಕರೆದು ಒಂದು ಮೀಟಿಂಗ್ ಮಾಡಿದ್ರು. ಪ್ರಾಬಬ್ಲಿ ಇಟ್ ವಾಸ್ 9th ನೈಟ್ ಇರ್ಬೋದು, 9th ಈವ್ನಿಂಗ್ ಇರ್ಬೋದು ಅಂತ ಅನ್ಸುತ್ತೆ. ಮೀಟಿಂಗ್ ನ ನಂತರ ಫೋಟೋಸ್ ಬಂತು. ಫೋಟೋಸ್ ಹೆಂಗಿತ್ತು ಗೊತ್ತಾ? ಯುದ್ಧದ ಕಾರ್ಮೋಡಗಳು, ಈ ದೇಶದ ರಕ್ಷಣಾ ಸಚಿವರು ಮತ್ತು ರಕ್ಷಣಾ ಇಲಾಖೆಯ ಪ್ರಮುಖರೆಲ್ಲ ನಗ್ತಾ ಇದ್ದಾರೆ. ನನಗೆ ಈ ನಗುವ ಫೋಟೋ ಯಾಕೆ ಹಾಕಿದ್ರು ಅಂತ ಅನ್ನಿಸ್ತು. ಗೊತ್ತಾಯ್ತು ಇವ್ರು ಯಾಕೆ ನಗ್ತಿದ್ದಾರೆ ಅಂತಂದ್ರೆ, ಇವತ್ತು ರಾತ್ರಿವರೆಗೂ ಪಾಕಿಸ್ತಾನ ನಗ್ತಿರುತ್ತೆ, ನಾಳೆಯಿಂದ ಪಾಕಿಸ್ತಾನದ ಅಳುವನ್ನ ಜಗತ್ತು ನೋಡುತ್ತಲ್ಲ ಅಂತ ಅವ್ರಿಗೆ ಮುಂಚಿತವಾಗಿ ಗೊತ್ತಿತ್ತಲ್ಲ. ಹೀಗಾಗಿ ಭಾರತದ ಸೈನಿಕರು, ಭಾರತದ ಸೇನಾಪಡೆಯ ಮುಖ್ಯಸ್ಥರು ನಗುತ್ತಾ ಇದ್ರು ಅಂತ ನನಗೆ ಯಾವಾಗ್ಲೂ ಅನ್ನಿಸ್ತಿತ್ತು. ಮಿತ್ರ, ಭಾರತ ಪಾಕಿಸ್ತಾನವನ್ನ ಮೊದಲನೇ ಬಾರಿ ಸೋಲಿಸಿದ್ದಲ್ಲ. ಎಲ್ಲ ಕ್ರೆಡಿಟ್ ನರೇಂದ್ರ ಮೋದಿಗೆ ಅವ್ರಿಗೆ ಏನ್ ಕೊಡಲ್ಲ ನಾನು. 1948 ಅಲ್ಲಿ ಮೊದಲನೇ ಬಾರಿಗೆ ಪಾಕಿಸ್ತಾನ ಭಾರತದ ಮೇಲೆ ಆಕ್ರಮಣ ಮಾಡಿದಾಗ ಸರಿಯಾಗಿ ಬೆಳೆದಿದ್ವಿ. ಆದರೆ ನಾವು ಒಪ್ಪಂದದ ಮೇಜ್ನಲ್ಲಿ ಸೋತೋಗಿದ್ವಿ. ಹೀಗಾಗಿ ಪಾಕಿಸ್ತಾನ ಏನ್ ಭಾರತದೊಳಕ್ಕೆ ಬಂದಿತ್ತು ಅಲ್ಲಿ ವಾಪಸ್ ಹೋಗ್ಲೇ ಇಲ್ಲ. POK ಇವತ್ತಿನವರೆಗೂ ಹಂಗೆ ಇದೆ.
1962 ನಲ್ಲಿ ಚೈನಾ ವಾರ್ ನಡೆದಿತ್ತು. ಜವಾಹರ್ಲಾಲ್ ನೆಹರು ಮೂರ್ಖತನದಿಂದಾಗಿ ನಾವು ಚೈನಾ ಜೊತೆಗೆ ಸೋತಿದ್ವಿ. ಪಾಕಿಸ್ತಾನ ಈ ಅವಕಾಶವನ್ನ ಬಳಸ್ಕೊಳ್ತು. ಜವಾಹರ್ಲಾಲ್ ನೆಹರು ತೀರ್ಕೊಂಡ ತಕ್ಷಣ ಯಾರು ಲಾಲ್ ಬಹದ್ದೂರ್ ಶಾಸ್ತ್ರಿ ಪ್ರಧಾನಿ ಆದ್ರು, ಆಗ 1965 ನಲ್ಲಿ ವಾರ್ ಮಾಡ್ತು. ಲಾಲ್ ಬಹದ್ದೂರ್ ಶಾಸ್ತ್ರಿ ಹೇಳಿದ್ರು, ಜಗತ್ತಿಗೆ ಉತ್ತರ ಕೊಡೋ ಜವಾಬ್ದಾರಿ ನನ್ನದು, ಪಾಕಿಸ್ತಾನಕ್ಕೆ ಉತ್ತರ ನೀವು ಕೊಡಿ ಅಂತ ಸೈನಿಕರಿಗೆ ಹೇಳಿದ ಮೇಲೆ ಸೈನಿಕರು ಪಾಕಿಸ್ತಾನವನ್ನು ಬಡದ್ರಲ್ಲ, ಹುಚ್ಚು ನಾಯಿ ಬಡದಂಗ್ ಬಡದಿದ್ರು. 1971 ನಲ್ಲಿ ಇಂದಿರಾ ಗಾಂಧಿ ಇದ್ರು. ಆಗ ಈ ದೇಶದ ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ ತನ್ನ ನೇತೃತ್ವವನ್ನು ತಮ್ಮ ಕೈಯಲ್ಲಿ ತೆಗೆದುಕೊಂಡು ಹೇಗೆ ಯುದ್ಧ ನಡೆಸಿದ್ರು ಅಂತಂದ್ರೆ 13 ದಿನಗಳಲ್ಲಿ ಪಾಕಿಸ್ತಾನಕ್ಕೆ ಪಾಠವನ್ನು ಕಳಿಸಿ ಪಾಕಿಸ್ತಾನವನ್ನು ಇಬ್ಬಾಗ ಮಾಡ್ಲಿಕ್ಕೆ ನಮ್ಮ ಹತ್ರ ಸಾಧ್ಯ ಆಗಿತ್ತು. ಅದಾದ್ಮೇಲೆ ಪಾಕಿಸ್ತಾನ ಹೇಳ್ತು, ಇನ್ನು ಭಾರತವನ್ನ ನೇರ ಯುದ್ಧದಲ್ಲಿ ನಾವು ಫೈಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಛದ್ಮ ಯುದ್ಧವನ್ನ ಬಳಸಬೇಕು ಅಂತ ಭಯೋತ್ಪಾದಕತೆಯನ್ನ ಭಾರತದಲ್ಲಿ ಶುರು ಮಾಡಿತು. ನಾವು ಹೈರಾಣ ಆಗ್ಬಿಟ್ಟಿವಿ, ನಮ್ಗೆ ಅದನ್ನ ಫೈಟ್ ಮಾಡೋದು ಹೇಗೆ ಅಂತ ಗೊತ್ತಾಗ್ಲಿಲ್ಲ. 1999 ಅಲ್ಲಿ ಪಾಕಿಸ್ತಾನ ಮತ್ತೊಮ್ಮೆ ಯುದ್ಧಕ್ಕೆ ಟ್ರೈ ಮಾಡ್ತು. ಕಾರ್ಗಿಲ್ ನ ಭಾರತದಿಂದ ಬೇರ್ಪಡಿಸಬೇಕು ಅಂತ ಪ್ರಯತ್ನ ಪಡ್ತು. ಅಟಲ್ ಬಿಹಾರಿ ವಾಜಪೇಯಿ ಇದ್ರು, ಪಾಕಿಸ್ತಾನಕ್ಕೆ ಪಾಠ ಕಲಿಸಲಾಯಿತು. ಆದರೆ 2014 ನಲ್ಲಿ ನರೇಂದ್ರ ಮೋದಿ ಬಂದ ನಂತರ ಇತಿಹಾಸವೇ ಬದಲಾಯಿತು. ಪಾಕಿಸ್ತಾನ ತನ್ನ ಛದ್ಮ ಯುದ್ಧವನ್ನ ಕಂಟಿನ್ಯೂ ಮಾಡ್ತು, ಉರಿಯಲ್ಲಿ ಸ್ಟ್ರೈಕ್ ಮಾಡ್ತು. ನರೇಂದ್ರ ಮೋದಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಪಾಕಿಸ್ತಾನಕ್ಕೆ ಹೇಳಿದ್ರು, ನಮ್ಗೆ ಗೊತ್ತಿದೆ ಎಲ್ಲಿ ಅಟ್ಯಾಕ್ ಮಾಡಿದ್ರೆ ಏಕಾಗತ್ತೆ ಅಂತ, ಸರಿಯಾಗಿ ಹೊಡಿತೀವಿ ಅಂತ. ಪುಲ್ವಾಮಾದಲ್ಲಿ ಪಾಕಿಸ್ತಾನ ಅಟ್ಯಾಕ್ ಮಾಡ್ತು, ಈ ದೇಶದ ಪ್ರಧಾನಿ ಏರ್ ಸ್ಟ್ರೈಕ್ ಮಾಡಿ ಪಾಠ ಕಲಿಸಿದ್ರು. ಆದ್ರೆ ಇವೆಲ್ಲಕ್ಕಿಂತಲೂ ಭೀಕರವಾಗಿರುವಂತಹ ಒಂದು ಅಟ್ಯಾಕ್ ನ ಪೆಹಲ್ಗಾಮ್ ನಲ್ಲಿ ಪಾಕಿಸ್ತಾನ ಮಾಡ್ತಲ್ಲ. ಏಪ್ರಿಲ್ 22ನೇ ತಾರೀಕು ನಾನು ಆಪರೇಷನ್ ಸಿಂಧೂರ್ನ ಸಣ್ಣ ಇತಿಹಾಸವನ್ನು ಮುಂದೆ ಬಿಚ್ಚಿಡ್ತೀನಿ. ನಿಮಗೂ ಎಲ್ರಿಗೂ ತಲೆಯೊಳಗಿದೆ, ಆದ್ರೆ ಮುಂದೆ ಹೇಳೋಕ್ಕಿಂತ ಮುಂಚೆ ಇದನ್ನು ಮುಂದಿಡಬೇಕು ಅನ್ನೋ ಕಾರಣಕ್ಕೆ ಹೇಳ್ತೀನಿ. 22ನೇ ತಾರೀಕು ಪೆಹಲ್ಗಾಮ್ನ ಬೈಸರನ್ ವ್ಯಾಲಿಯಲ್ಲಿ ಅಲ್ಲಿ ರಜೆ ಕಾಲ ಕಳಿಲಿಕ್ಕೆ ಅಂತ ಹೋಗಿದ್ದಂತ ಈ ದೇಶದ ಕೆಲವರನ್ನ, ಅದರ ಕುರಿತಂತೆ ಸಾಕಷ್ಟು ಚರ್ಚೆ ಇನ್ನು ನಡೀತಾ ಇದೆ. ಇನ್ನು ಭಯಾನಕವಾದ ಸತ್ಯಗಳು ಹೊರಗೆ ಬರ್ಲಿಕ್ಕಿದೆ, ಕಾಲಕ್ರಮದಲ್ಲಿ ಬರ್ತಾ ಹೋಗುತ್ತೆ. ವೆಯ್ಟ್ ಮಾಡೋಣ ಅದಕ್ಕೋಸ್ಕರ. ಯಾರ್ಯಾರು ಇದ್ರ ಹಿಂದೆ ಇದ್ರು ಅನ್ನೋದನ್ನ ಇನ್ನು ಹುಡುಕಾಡಬೇಕಾಗಿದೆ. ಯಾಕೆ ಅಂದ್ರೆ ಅದರಲ್ಲಿ ಒಬ್ಬ ನೇವಲ್ ಆಫೀಸರ್ ಕೂಡ ಇದ್ರು. ಯಾರೋ ಬೇಕಂತ ಈ ಮಾಹಿತಿಯನ್ನ ಲೀಕ್ ಮಾಡಿದ್ರೆ ಎಲ್ಲಿಂದ ಲೀಕ್ ಆಗಿದೆ ಎನ್ನುವಂಥದನ್ನೆಲ್ಲ ಈ ದೇಶದ NIA ಟೀಮ್ ಹುಡುಕಾಡ್ತಾ ಇದೆ. ಆದ್ರೆ ಆವತ್ತು ಅತ್ಯಂತ ಬರ್ಬರವಾಗಿ ಈ ದೇಶದ ಪ್ರಜೆಗಳನ್ನ ಕೊಂದ್ರಲ್ಲ, 26 ಜನರನ್ನ ಕೊಲ್ಲಲಾಯ್ತಲ್ಲ, ಅದು ಭಯಾನಕವಾಗಿತ್ತು. ಈ ದೇಶದ ಪ್ರಧಾನಿ ಅವತ್ತು ವಿದೇಶದಲ್ಲಿದ್ರು, ಸೌದಿ ಅರೇಬಿಯಾದಲ್ಲಿದ್ರು. ಈ ದೇಶದ ಹಣಕಾಸು ಸಚಿವರು ಅಮೆರಿಕಾದಲ್ಲಿದ್ರು. ಅಮೆರಿಕಾದ ವೈಸ್ ಪ್ರೆಸಿಡೆಂಟ್ JD ವ್ಯಾನ್ಸ್ ಭಾರತದಲ್ಲಿದ್ರು. ಈ ಸಮಯವನ್ನ ನೋಡಿಕೊಂಡು 26 ಜನರನ್ನ ಕೊಂದಿದ್ದಿತ್ತಲ್ಲ, ಇದು ಭಾರತದ ಹೃದಯದ ಮೇಲೆ ಆದಂತ ಆಘಾತ ಆಗಿದೆ. ಈ ದೇಶದ ಪ್ರಧಾನಿ ಸೌದಿಯಿಂದ ತಕ್ಷಣ ವಾಪಸ್ ಬಂದ್ರು. ಈ ದೇಶದ ಹಣಕಾಸು ಸಚಿವರು ಅಮೆರಿಕಾದಿಂದ ವಾಪಸ್ ಬಂದ್ರು. ಈ ದೇಶದ ಗೃಹ ಸಚಿವರು ನೇರವಾಗಿ ಕಾಶ್ಮೀರಕ್ಕೆ ಹೋಗಿ ಅಲ್ಲಿ ಯಾರ್ಯಾರು ತೊಂದರೆಗೊಳಗಾಗಿದ್ರು ಅವರನ್ನ ಮಾತನಾಡಿಸ್ಕೊಂಡು ಹೇಳಿದ್ರು, ಉತ್ತರ ಕೊಡೋ ಜವಾಬ್ದಾರಿ ನಮ್ಮ ಮೇಲಿದೆ, ನಿಮ್ಮ ಮಾನ ಮತ್ತು ಗೌರವವನ್ನ ಕಾಪಾಡುವಂತ ಜವಾಬ್ದಾರಿಯನ್ನು ಹೊತ್ತಿದೀವಿ ಅಂತ ಅವ್ರು ಮಾತು ಕೊಟ್ರು. ನನಗೆ ಇವತ್ತಿಗೂ ಆಶ್ಚರ್ಯ ಅನ್ಸೋದು ಏನ್ ಗೊತ್ತೇನು, ಈ ತರದ ಘಟನೆ ಆದಾಗ ಈ ದೇಶದ ಪ್ರಧಾನಿಗಳು ಹೇಗೆ ಹೇಳ್ತಾರೆ ಅಂತಂದ್ರೆ, ಯಾರು ತೊಂದರೆಗೊಳಗಾಗಿದ್ದಾರೋ ಅವರಿಗೆ ಭಗವಂತ ಸುಖ ಶಾಂತಿಯನ್ನ ಕೊಡ್ಲಿ, ಅವರಿಗೆ ಶಕ್ತಿಯನ್ನು ಕೊಡ್ಲಿ, ಮತ್ತು ಈ ತರದ ಕೃತ್ಯ ಮಾಡಿದವರನ್ನ ನಾವು ಕಟುವಾದ ಶಬ್ದಗಳಲ್ಲಿ ನಿಂದಿಸುತ್ತೇವೆ ಅನ್ನೋದಕ್ಕಿಂತ ಹೆಚ್ಚಿನದು ಮಾತಾಡಲಿಲ್ಲ. ಆದರೆ ಈ ದೇಶದ ಪ್ರಧಾನಿ ಎಲ್ಲೂ ಮಾತಾಡಲಿಲ್ಲ. ನೇರವಾಗಿ ಬಿಹಾರದ ಪಬ್ಲಿಕ್ ಸ್ಪೀಚ್ ನಲ್ಲಿ ಹೇಳಿದ್ರು, ಯಾರು ಈ ಕೃತ್ಯವನ್ನ ಎಸಗಿದ್ದಾರೋ, ಈ ಕೃತ್ಯದ ಹಿಂದೆ ಯಾರಿದ್ದಾರೋ ಅವರನ್ನ ಭೂಮಂಡಲದಿಂದ ಆಚೆಗೆ ದಬ್ಬೋದು ನಮ್ಮ ಗುರಿ, ಈ ಕೆಲಸವನ್ನ ಮಾಡೇ ಮಾಡ್ತೀವಿ ಅಂತ ಬಿಹಾರದ ನೆಲದಿಂದ ಹೇಳಿದ್ರು. ಮಿತ್ರ, ಈ ದೇಶದ ಪ್ರಧಾನಿ ನನಗೆ ಅವರ ಸೂಕ್ಷ್ಮಮತಿಯ ಕುರಿತಂತೆ ಬಹಳ ಹೆಮ್ಮೆ ಇದೆ. ಯಾಕೆ ಅಂತಂದ್ರೆ ಬಿಹಾರದಲ್ಲಿ ಈ ಮಾತನ್ನು ಅವ್ರು ಹೇಳಿದ ಹಿಂದಿನಲ್ಲ, ಈ ಮಾತನ್ನ ಬಿಹಾರದಲ್ಲಿ ಅವರು ಇಂಗ್ಲಿಷ್ ನಲ್ಲಿ ಹೇಳಿದ್ರು. ಯಾರಿಗೆ ಹೇಳಿದ್ರು ಗೊತ್ತಾ? ನನಗೆ ನಿಮ್ಗೆ ಹೇಳಿದ್ದಲ್ಲ, ಅವರು ವರ್ಲ್ಡ್ ಕಮ್ಯುನಿಟಿಗೆ ಹೇಳಿದ್ರು. ನಮಗಾಗಿರೋ ತೊಂದರೆಗೆ ಪಾಠ ಕಲಿಸ್ತೀವಿ, ಮಧ್ಯ ಬಂದು ಆಮೇಲೆ ನಿಂತ್ಕೊಂಡ್ರೆ ನಿಮ್ಮನ್ನು ವಿಚಾರಿಸ್ಕೊಳ್ತೀವಿ, ಹುಷಾರು ಅಂತ ಜಗತ್ತಿಗೆ ಹೇಳಿದ್ರು ನರೇಂದ್ರ ಮೋದಿ. ಅಂದ್ರೆ ಅವತ್ತೇ ಡಿಸೈಡ್ ಆಗಿತ್ತು. ತೀರಾ ಇತ್ತೀಚೆಗೆ ಜೈಶಂಕರ್ ಒಂದು ಮಾತು ಹೇಳಿದ್ರಲ್ಲ, ನಾವು ಪಾಕಿಸ್ತಾನಿಯರಿಗೆ ಹೇಳಿದ್ವಿ, ನಿಮ್ದು ಯಾವ ಟೆರರಿಸ್ಟ್ ಬೇಸ್ಗಳಿದೆಯೋ ಆ ಬೇಸ್ಗಳನ್ನ ಧ್ವಂಸಗೊಳಿಸ್ತೀವಿ ಅಂತ ಹೇಳಿಯೇ ಧ್ವಂಸಗೊಳಿಸಿದ್ದೀವಿ, ಅವ್ರಿಗೇನು ಮಾಡ್ಕೊಳ್ಲಿಕ್ಕೆ ಆಗ್ಲಿಲ್ಲ ಅಂತ ಜೈಶಂಕರ್ ಹೇಳಿದ್ರು. ಅದಕ್ಕೆ ರಾಹುಲ್ ಗಾಂಧಿ ಏನ್ ಗಲಾಟೆ ಮಾಡ್ಬಿಟ್ರು ಗೊತ್ತಾ? ಪ್ರಿಯಾಂಕರ್ಗೆ ಒಂದು ಟ್ವೀಟ್ ಮಾಡಿ ಹೇಳಿದ್ರು, ನಾವು ಎದುರಾಳಿಗಳಿಗೆ ಮೊದಲೇ ಸುಳಿವನ್ನು ಬಿಟ್ಕೊಡ್ಬಾರ್ದಾಗಿತ್ತು, ನಾವು ಬಿಟ್ಕೊಟ್ಟಿದೀವಿ. ಬಿಟ್ಕೊಟ್ಟು ಏನ್ ಕಿತ್ತಾಕಿದ್ರಪ್ಪ, ಏನ್ ದಬ್ಬಾಕಿದ್ರು ಪಾಕಿಸ್ತಾನದವರು? ನಾವು ಸುಳಿವನ್ನು ಕೊಟ್ವಿ, ನಾವು ಇಂಥ ಜಾಗದಲ್ಲಿ ಅಟ್ಯಾಕ್ ಮಾಡ್ತೀವಿ, ಟೆರರಿಸ್ಟ್ಗಳು ಮುಂಚಿಟ್ಕೊಂಡಿರುವ ಜಾಗವನ್ನ ಅಟ್ಯಾಕ್ ಮಾಡ್ತೀವಿ. ಅವ್ರು ಗೊತ್ತಿತ್ತು ಟೆರರಿಸ್ಟ್ಗಳು ಭಾವಲ್ಪುರದಲ್ಲಿದ್ದಾರೆ, ಟೆರರಿಸ್ಟ್ಗಳು ರಾವಲ್ಪಿಂಡಿಯಲ್ಲಿದ್ದಾರೆ, ಟೆರರಿಸ್ಟ್ಗಳು ಮುರಿದ್ಗೆಯಲ್ಲಿದ್ದಾರೆ, ಎಲ್ಲ ಪಾಕಿಸ್ತಾನಿಯರಿಗೆ ಗೊತ್ತಿತ್ತು. ಇಲ್ಲೇ ಭಾರತ ಅಟ್ಯಾಕ್ ಮಾಡುತ್ತೆ ಅಂತ ಗೊತ್ತಿತ್ತು, ಏನೂ ಮಾಡ್ಕೊಳ್ಳಿಕ್ಕೆ ಆಗ್ಲಿಲ್ವಲ್ಲ. ಅದರ ಅರ್ಥ
ಇಷ್ಟು ದಿನಗಳ ಕಾಲ ಜಗತ್ತಿನ ಯುದ್ಧದ ಪುಸ್ತಕದಲ್ಲಿ ಒಂದು ಮಾತಿತ್ತು, ಏನ್ ಗೊತ್ತಾ? ಶತ್ರುವಿಗೆ ನೀನ್ ಏನ್ ಮಾಡ್ತೀಯ ಅಂತ ಗೊತ್ತಾಗಬಾರ್ದು, ಗೊತ್ತಾಗದೆ ಹೊಡಿಬೇಕು ಅಂತ. ಭಾರತ ಹೇಳ್ತು ಈ ಲೈನ್ ಆಳಿಸು ಇನ್ಮೇಲೆ. ಪಾಕಿಸ್ತಾನ ಎಂತ ಶತ್ರು ಅಂದ್ರೆ ಹೇಳಿ ಬಡ್ದಿದ್ದೀನಿ, ಅದಕ್ಕೆ ಏನೂ ಮಾಡ್ಕೊಳ್ಳೋ ತಾಕತ್ತಿರ್ಲಿಲ್ಲ ಅಂತ ಜಗತ್ತಿನ ಎದುರಿಗೆ ತೋರಿದ್ದೀವಲ್ಲ, ಹೆಮ್ಮೆ ಪಡಬೇಕು. ಇದಕ್ಕೆ ಪ್ರಿಯಾಂಕರ್ಗೆನೂ ಖುಷಿ ಪಡಬೇಕು, ರಾಹುಲ್ ಗಾಂಧಿನೂ ಖುಷಿ ಪಡಬೇಕು. ವಿರೋಧಿಸ್ತಿರೋದು ಯಾಕೆ? ನಂಗೆ ಅರ್ಥವೇ ಆಗಲಿಲ್ಲ ಮಿತ್ರ. 22ನೇ ತಾರೀಕು ಆದ ಘಟನೆಗೆ ಈ ದೇಶ ರಿಯಾಕ್ಟೇ ಮಾಡಲಿಲ್ಲ. ನಾವೆಲ್ಲರೂ ಬೀದಿಗೆ ಬಂದಿದ್ದೀವಿ. ಸ್ವತಃ ನಾನೇ ಒಂದು ಭಾಷಣ ಮಾಡುವಾಗ ಬಹಳ ಆಗ್ರಹ ಪೂರ್ವಕ, ಅಫ್ಕೋರ್ಸ್ ನಮ್ಗೆಲ್ಲ ಆಕ್ರೋಶ ಆಯ್ತು. ನಾನು ಹೇಳಿದೆ, ನಿಮ್ ಸರ್ಜಿಕಲ್ ಸ್ಟ್ರೈಕು ಏರ್ ಸ್ಟ್ರೈಕು ಸಾಕಾಗಲ್ಲ, ಏನಾದ್ರೂ ದೊಡ್ಡದು ಮಾಡಿದ್ರೆ ಮಾತ್ರ ಈ ಬಾರಿ ಖುಷಿ ಆಗುತ್ತೆ ನಮ್ಗೆ, ಇಲ್ಲ ಅಂದ್ರೆ ಸಮಾಧಾನ ಇಲ್ಲ ಅಂತ. ಒಂದ್ ಕಾಲದಲ್ಲಿ ಹೆಂಗಿದ್ವಿ ಗೊತ್ತಾ ನಾವು? ಒಂದ್ ಕಾಲದಲ್ಲಿ ಹೆಂಗಿದ್ವಿ ಅಂತಂದ್ರೆ, ಮುಂಬೈನಲ್ಲಿ ಬಾಂಬ್ ಬ್ಲಾಸ್ಟ್ ಆದ್ರೆ ಮಾರನೇ ದಿನ ಪೇಪರ್ ನೋಡಿ ಸುದ್ದಿ ಬರೀತಿದ್ರು, ನೆನ್ನೆ ಬಾಂಬ್ ಬ್ಲಾಸ್ಟ್ ಆಯ್ತು, ಇವತ್ತು ಮುಂಬೈ ನಾರ್ಮಲ್ ಆಗಿದೆ. ಬೆಂಗಳೂರಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿರ್ತಿತ್ತು, ನೆನ್ನೆ ಬೆಂಗಳೂರಲ್ಲಿ ಬಾಂಬ್ ಬ್ಲಾಸ್ಟ್, ಇವತ್ತು ಜನ ತರಕಾರಿ ಮಾರ್ತಿದ್ದಾರೆ, ಹೂ ಮಾರ್ತಿದ್ದಾರೆ. ಭಾರತದ ಅಂತಃಶಕ್ತಿ ಭಿನ್ನವಾಗಿದೆ, ಅದು ಬೇಗ ನಾರ್ಮಲ್ ಆಗುತ್ತೆ ಅಂತ. ಈ ಬಾರಿ ನಾರ್ಮಲ್ ಆಗೋ ಲಕ್ಷಣ ಇರಲಿಲ್ಲ. ಯಾಕೆಂದ್ರೆ ಪ್ರಧಾನಮಂತ್ರಿ ಮೋದಿ ಇದ್ರಲ್ಲ, ಏನೋ ಮಾಡೇ ಮಾಡ್ತಾನೆ ಅನ್ನೋ ವಿಶ್ವಾಸ ಇತ್ತು ಅಂತ ನಾರ್ಮಲ್ ಆಗ್ಲಿಲ್ಲ ರೀ. ನನ್ ತುಂಬಾ ಜನ ಆಗ್ರಹಿಸಿದ್ರು, ಯುದ್ಧ ಅಂದ್ರೆ ಇನ್ ಎಸಿ ರೂಮ್ ಅಲ್ಲಿ ಕೂತ್ ಮಾತನಾಡೋದ, ನೀವ್ ಯಾಕೆ ಈಗ ಆಗ್ರಹ ಮಾಡಿಸ್ತಾ ಇದ್ದೀರಾ ಅಂತ. ನಾನಂದೆ, ಮೇಲ್ ಕೂತಿರೋನ್ ಯಾರು ಅಂತ ಗೊತ್ತಪ್ಪ, ಅವನ್ ಮಾಡೇ ಮಾಡ್ತಾನೆ ಅನ್ನೋ ವಿಶ್ವಾಸ. ಮನಮೋಹನ್ ಸಿಂಗ್ ರಲ್ಲಿ ಕೂತಿದ್ರೆ, ರಾಹುಲ್ ಗಾಂಧಿ ಕೂತಿದ್ರೆ ನಾನು ಕೇಳ್ತಿರ್ಲಿಲ್ಲ, ನೀವು ಕೇಳ್ತಿರ್ಲಿಲ್ಲ. ನರೇಂದ್ರ ಮೋದಿ ಅವ್ರ ಮೇಲಿರೋ ವಿಶ್ವಾಸ ಎಷ್ಟು ಗೊತ್ತೇನು? ಪೆಹಲ್ಗಾಮ್ ಮೇಲೆ ದಾಳಿ ಆದಾಗ, ಪೆಹಲ್ಗಾಮ್ ನಲ್ಲಿ ಪುಲ್ವಾಮಾದಲ್ಲಿ ದಾಳಿ ಆದಾಗ 40ಕ್ಕೂ ಹೆಚ್ಚು ಸೈನಿಕರು ತೀರ್ಕೊಂಡ್ರಲ್ಲ, ನಾನೊಂದು ಓಪನ್ ಪ್ರೋಗ್ರಾಮ್ ನಲ್ಲಿ ಅನೌನ್ಸ್ ಮಾಡಿಬಿಟ್ಟೆ, ಎಲ್ಲಿವರೆಗೂ ಪಾಕಿಸ್ತಾನದ ಮೇಲೆ ಈ ದೇಶ ಅಟ್ಯಾಕ್ ಮಾಡೋದಿಲ್ವೋ, ಇದಕ್ಕೆ ಉತ್ತರ ಕೊಡೋದಿಲ್ವೋ, ಅಲ್ಲಿವರೆಗೂ ಉಪ್ಪು ತಿನ್ನೋದಿಲ್ಲ ಅಂತ. ಪಾಪ ನಾನ್ ತಗೊಂಡೆ ಅಂತ ನನ್ನ ಜೊತೆ ಇರೋ ಹುಡುಗರು ತಗೊಂಡ್ರು. 3 ದಿನ ಆಯ್ತು, 4 ದಿನ ಆಯ್ತು, 5 ದಿನ ಆಯ್ತು, ಅವರೆಲ್ಲ ಗಲಾಟೆ. ಎಷ್ಟು ದಿನ ಉಪ್ಪಿಲ್ದೆ ಇರೋ ಅಡುಗೆ ತಿನ್ಲಿಕ್ಕಾಗೋದಿಲ್ಲ, ಎಷ್ಟು ದಿನ? ನಾನಂದ್ರೆ, ಪ್ರಧಾನಿ ಮನಮೋಹನ್ ಸಿಂಗ್ ಅಲ್ಲ, ಮೋದಿ ಬಹಳ ದಿನ ಉಪ್ಪಿಲ್ಲದ ಅಡುಗೆ ಊಟ ಮಾಡ್ಲಿಕ್ಕೆ ಬಿಡಲ್ಲ ಅವರು, ಸ್ವಲ್ಪ ಸಹಿಸ್ಕೊಡಿ ಅಂತ. 11 ದಿನ ನಾವು ಉಪ್ಪಿಲ್ಲದ ಅಡಿಗೆ ತಿನ್ನುವಷ್ಟರ ವೇಳೆಗೆ ಪಾಕಿಸ್ತಾನಕ್ಕೆ ಎಂತ ಪಾಠ ಕಲಿಸಿದ್ರು ಅಂತಂದ್ರೆ, ನಾವು ಬಾಲಾಕೋಟ್ ನಲ್ಲಿ ಏರ್ ಸ್ಟ್ರೈಕ್ ಮಾಡಿ 400ಕ್ಕೂ ಹೆಚ್ಚು ಭಯೋತ್ಪಾದಕರನ್ನ ಆ ಟ್ರೈನಿಂಗ್ ಸೆಂಟರ್ ಗಳನ್ನು ಉಡಾಯಿಸಿದ್ವಲ್ಲ, ಇವತ್ತಿಗೂ ನನಗೆ ಹೆಮ್ಮೆ ಅನ್ಸುತ್ತೆ. ಅದೇ ಧೈರ್ಯದ ಮೇಲೆ ನಮ್ಗೆ ವಿಶ್ವಾಸ ಇತ್ತು, ನರೇಂದ್ರ ಮೋದಿ ಅವರ ಮೇಲೆ ಮಾಡೇ ಮಾಡ್ತಾರೆ ಅಂತ. ಆದ್ರೆ ಏನೂ ನಡೆದೇ ಇಲ್ಲ. ಏಪ್ರಿಲ್ 22, 24, 28 ದಾಟ್ತಾನೆ ಹೋಗ್ತಿದೆ. ಫ್ರಸ್ಟ್ರೇಷನ್ ಜಾಸ್ತಿ. ಪದೇ ಪದೇ ಮೀಟಿಂಗ್ ಮಾಡ್ತಾರೆ, ಎಲ್ಲರ ಜೊತೆ ಸೇರ್ತಾರೆ, ಏನ್ ಮಾಡ್ತಿದ್ದಾರೆ ಅಂತ ಆಗ ಅರ್ಥ ಆಗಿರ್ಲಿಲ್ಲ. ಆದ್ರೆ ನರೇಂದ್ರ ಮೋದಿ ಪೂರ್ಣ ಪ್ರಮಾಣದ ಯುದ್ಧಕ್ಕೆ ಬೇಕಾಗಿರುವ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಮಿತ್ರ, ಯುದ್ಧ ಸಿದ್ಧತೆ ಕಳೆದ 10 ದಿನಗಳಿಂದ ಆಗಿದೆ ಅಂತ ನೀವು ಅನ್ಕೊಂಡಿದ್ದೀರೇನು? 22ರಿಂದ ಇದರ ನಡುವೆ ಯುದ್ಧ ಸಿದ್ಧತೆ ಆಗಿದೆ ಅಂತ ಅನ್ಕೊಂಡ್ರೆ ನಮಗಿಂತ ಮೂರ್ಖರು ಯಾರೂ ಇಲ್ಲ. ನರೇಂದ್ರ ಮೋದಿ ಯುದ್ಧಕ್ಕೆ ಸಿದ್ಧತೆ ಯಾವತ್ತಿಂದ ಮಾಡ್ಕೊಂಡಿದ್ದಾರೆ ಗೊತ್ತಾ? 2014 ನಲ್ಲಿ ಅವ್ರು ಯಾವಾಗ ಪ್ರಧಾನಿಯಾಗಿ ಬಂದ್ರೋ ಅವತ್ತಿಂದಲೂ ಯುದ್ಧ ಸಿದ್ಧತೆ ಮಾಡಿದ್ದಾರೆ. 2014 ಅವರ ಸ್ವಾಭಿಮಾನದ ಕಿಚ್ಚಿದೆಯಲ್ಲ, ಆರುವಂತದ್ದಲ್ಲ. ಇಂಥ ವೈಯಕ್ತಿಕ ಗೀತೆಗಳು, ಪ್ರಾರ್ಥನೆಗಳು ಕೇಳಿದ್ಮೇಲೆ ಯಾರೊಳಗೆ ಕಿಚ್ಚು ಬರೋದಿಲ್ಲ. ಆ ಕಿಚ್ಚು ಅವರಿಗೆ ಸಂಘದ ಆ ಪ್ರೇರಣೆಯಿಂದಾಗಿ ಚಿಕ್ಕಂದಿಂದ ಇರುವಂತದ್ದು ಅವರೊಳಗೆ. ಆ ಕಿಚ್ಚು ಹೇಗಿತ್ತು ಅಂದ್ರೆ, ಹೇಗೆ ಅಂತ ನಾನು ಹೇಳ್ತೀನಿ. ಈ ದೇಶಕ್ಕೆ ರಫೇಲ್ ಬೇಕು, ನರೇಂದ್ರ ಮೋದಿ ಯಾವಾಗ ಆಲೋಚನೆ ಮಾಡಿದ್ರು? ಯುದ್ಧ ಶುರುವಾಗಿರುವಾಗ ಆರ್ಡರ್ ಮಾಡಿರೋದಲ್ಲ. ಈ ದೇಶಕ್ಕೆ S-400 ಸಿಸ್ಟಮ್ಗಳು ಬೇಕು, ನರೇಂದ್ರ ಮೋದಿ ಯಾವಾಗ ಆಲೋಚನೆ ಮಾಡಿದ್ರು? ಈ ದೇಶಕ್ಕೆ ಆಕಾಶ್ ಮಿಸೈಲ್ಗಳು ಬೇಕು, ಯಾವಾಗ ನರೇಂದ್ರ ಮೋದಿ ಆಲೋಚನೆ ಮಾಡಿದ್ರು? ಈ ದೇಶಕ್ಕೆ ಅತ್ಯಾಧುನಿಕವಾದ ತೇಜಸ್ ವಿಮಾನಗಳನ್ನು ನಾವು ತಯಾರು ಮಾಡ್ಕೋಬೇಕು, ಯಾವಾಗ ಯೋಚನೆ ಮಾಡಿರೋದು? ಈ ದೇಶಕ್ಕೆ ನಾವು ಬಾಂಬ್ಗಳನ್ನ, ಮಿಸೈಲ್ಗಳನ್ನು ತಯಾರು ಮಾಡುವಂತ, ಅಮಿನಿಷಗಳನ್ನು ತಯಾರು ಮಾಡುವಂತ ನಮ್ಮೆಲ್ಲ ವ್ಯವಸ್ಥೆಯನ್ನು ಸ್ಟ್ರಾಂಗ್ ಮಾಡಬೇಕು ಅಂತ ಯಾವಾಗ ನರೇಂದ್ರ ಮೋದಿ ಆಲೋಚನೆ ಮಾಡಿದ್ರು? ಅಷ್ಟೇ ಅಲ್ಲ, ಈ ಯುದ್ಧ ನಡೆಯುವಾಗ ಎಲ್ಲರೂ ಕೇಳಿದ್ರಲ್ಲ, ಈ ಟೋಟಲ್ ಘಟನೆಯಲ್ಲಿ ಪೆಹಲ್ಗಾಮ್ ನಲ್ಲಿ ಪಾಕಿಸ್ತಾನದ ಕೈವಾಡ ಇಲ್ಲ. ಚೈನಾ ಮೊದಲು ಹೇಳಿತು, ಭಾರತ ಮತ್ತು ಪಾಕಿಸ್ತಾನಗಳು ಜಂಟಿಯಾಗಿ ಒಂದು ವಿಚಾರಣೆ ನಡೆಸಬೇಕು, ಇಬ್ರು ಸೇರ್ಕೊಂಡು ಪೆಹಲ್ಗಾಮ್ ನಲ್ಲಿ ವಿಚಾರಣೆ ನಡೆಸಿ ಇದರಲ್ಲಿ ಪಾಕಿಸ್ತಾನದ ಪಾತ್ರ ಇಲ್ಲ ಅಂತ ನೀವು ಗುರುತಿಸಬೇಕು ಅಂತ ಹೇಳ್ತು. ಆಗ ಭಾರತ ಏನ್ ಹೇಳ್ತು ಗೊತ್ತಾ? ಇದು ಮೊದಲನೇ ಬಾರಿ ಅಲ್ಲ ಕಣಪ್ಪ, ನಾವು ಉರಿಯಲ್ಲಿ ಅಟ್ಯಾಕ್ ಆದಾಗ ಡಾಸಿಯರ್ ಕೊಟ್ಟಿದ್ದೀವಿ, ನಾವು ಪೆಹಲ್ಗಾಮ್ ನಲ್ಲಿ ಆದಾಗ, ನಾವು ಪುಲ್ವಾಮಾದಲ್ಲಿ ಆದಾಗ ಪಾಕಿಸ್ತಾನದ ಸೈನಿಕರನ್ನ, ಪ್ರಮುಖರನ್ನ ಇಲ್ಲಿ ಕರ್ಕೊಂಡು ಬಂದು ಪುಲ್ವಾಮಾದ ಆ ಏರಿಯಾಗಳನ್ನೆಲ್ಲ ಅವ್ರು ನೋಡ್ಲಿಕ್ಕೆ ಬಿಟ್ಕೊಟ್ಟಿದ್ದೀವಿ. ಈ ತರದ ಅನ್ಪ್ರೆಸಿಡೆಂಟೆಡ್ ಆಗಿರುವಂತ ಕೆಲಸ ನಾವು ಯಾವತ್ತೂ ಮಾಡಿರ್ಲಿಲ್ಲ, ಆದ್ರೆ ಆವತ್ತು ಮಾಡಿದ್ದೀವಿ. ಪ್ರತಿಫಲ ಏನೂ ಇರಲಿಲ್ಲ ಅವ್ರ ಕಡೆಯಿಂದ. ಹೀಗಾಗಿ ಈ ಬಾರಿ ಇಂದು ವಿಚಾರಣೆ ಇಲ್ಲ, ಅಟ್ಯಾಕ್ ಮಾತ್ರ ಅಂತ ನಮ್ಗೆ ಹೇಳ್ಕೊಳ್ಳಿಕ್ಕೆ ಒಂದು ಅವಕಾಶ ಇತ್ತಲ್ಲ. ಈ ಕಾರಣಕ್ಕೆ ನರೇಂದ್ರ ಮೋದಿ ಕಳೆದ 10 ವರ್ಷಗಳಿಂದ ಪಾಕಿಸ್ತಾನದ ಫೈಲ್ ಬಿಲ್ಡಪ್ ಮಾಡಿದ್ರು.
ಪಾಕಿಸ್ತಾನದ ಯಾವ ವಾದವೂ ವೇದಿಕೆ ಮೇಲೆ ನಿಲ್ಲಿಲ್ಲ. ಫೈನಲಿ ಪಾಕಿಸ್ತಾನ ಅನ್ಕೊಂಡಿತ್ತು ಹೆಚ್ಚಂದ್ರೆ ಏನ್ ಮಾಡಬಲ್ಲದು, 4 ವಿಮಾನಗಳನ್ನ ಕಳಿಸಿ ಒಂದಷ್ಟು ಬಾಂಬ್ ಹಾಕ್ಲಿಕ್ಕೆ ಪ್ರಯತ್ನ ಪಡಬಹುದು, ಈ ಬಾರಿ ನಾನು ತಯಾರಾಗಿರ್ತೀನಿ ಅಂತ ಚೀನಾದ HQ-9 ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನ ಎಲ್ಲ ಪ್ರಮುಖ ಜಾಗಗಳಲ್ಲಿ ನಿಯೋಜಿಸಿ ಅವುಗಳಿಂದ ದಾಳಿ ಮಾಡಿಸುವಂತ ಪ್ರಯತ್ನವನ್ನ ಪಾಕಿಸ್ತಾನ ರೆಡಿ ಮಾಡಿ ಕೂರಿಸ್ಕೊಂಡಿತ್ತು. ಆದ್ರೆ ಭಾರತಕ್ಕೆ HQ-9 ಹೆಂಗ್ ಕೆಲಸ ಮಾಡತ್ತೆ ಅಂತ ಟೆಸ್ಟ್ ಮಾಡ್ಲಿಕ್ಕೆ ಭಾರತ ಏನ್ ಮಾಡ್ತು, 7ನೇ ತಾರೀಕು ಬೆಳಿಗ್ಗೆ ಅಥವಾ 6ನೇ ತಾರೀಕು ರಾತ್ರಿ ಭಾರತ ಲೋ ಲೆವೆಲ್ ನಲ್ಲಿ ಭಾರತದ ವಿಮಾನಗಳನ್ನ ಪಾಕಿಸ್ತಾನಕ್ಕೆ ಕಳಿಸಿ ಆ ರಫೇಲ್ ಅಂತೂ ಭಾರತದ ಗಡಿನೇ ದಾಟ್ಲಿಲ್ಲ. ಇವ್ರು ಹೇಳ್ತಾರಲ್ಲ ರಫೇಲ್ ನಾವು ಕಳ್ಕೊಂಡ್ವಿ ಅಂತ, ನಮ್ ಗಡಿನೇ ದಾಟ್ಲಿಲ್ಲ ರೀ, ಅದು ನಮ್ ಗಡಿಯಲ್ಲೇ ಇತ್ತು. ರಫೇಲ್ ಭಾರತದ ಗಡಿಯೊಳಗೆ ನಿಂತ್ಕೊಂಡು ಪಾಕಿಸ್ತಾನದ 6-8 ಕ್ಷೇತ್ರಗಳ ಮೇಲೆ ಬಾಂಬ್ ಎಸೆಯಲಿಕ್ಕೆ ಸಾಧ್ಯ ಆಯಿತು. ಈ ದೇಶದ ಇನ್ನೂ ಕೆಲವು ಸುಖೋಯ್ 30 ತರದ ವಿಮಾನಗಳು ಪಾಕಿಸ್ತಾನದ ಒಳಗೆ ನುಗ್ಗಿ ಬಾಂಬ್ ಹಾರಿಸಿ ಬಂದ್ವು. ಚೀನಾದ HQ-9 ಸಿಸ್ಟಮ್ಗಳು ಸೈಲೆಂಟ್ ಆಗಿ ಮಲ್ಕೊಂಡಿತ್ತು. ಎಲ್ಲಿವರೆಗೂ ಬಂದಿದೆ ಅಂತಂದ್ರೆ, ಇತ್ತೀಚೆಗೆ ಶಿವ ಅರೂರ್ ಒಂದು ಟ್ವೀಟ್ ಮಾಡಿದ್ರು, 25 ದಿನ ನಾನು ಶ್ರೀನಗರದಲ್ಲೇ ಇದ್ದೆ, ನಿದ್ದೆ ಇರಲಿಲ್ಲ, ಈಗ ಒಂಥರ ನಾನು HQ-9 ಆಗ್ಬಿಟ್ಟಿದ್ದೀನಿ, ಇಷ್ಟು ಬೇಗನೆ ಹೇಳೋದಿಲ್ಲ ಅಂತ. ಚೀನಾದ HQ-9 ಸ್ಥಿತಿ ನಿದ್ದೆ ಮಾಡುವ ಏರ್ ಡಿಫೆನ್ಸ್ ಅಂತ ಭಾರತ ಮೊದಲೇ ಪ್ರೂವ್ ಮಾಡಿ 9 ಕ್ಷೇತ್ರಗಳನ್ನ ಹೊಡಿತು. ಮಿತ್ರ ಗೊತ್ತಿಲ್ಲ ನಂಗೆ ಎಷ್ಟು ಜನ ಇದನ್ನ ಅರ್ಥ ಮಾಡ್ಕೊಳ್ತಿರೋ ಇಲ್ವೋ, ಈ 9ರಲ್ಲಿ ಅತ್ಯಂತ ಪ್ರಮುಖವಾದ್ದು ಭಾವಲ್ಪುರದ್ದು ಮೌಲಾನಾ ಮಸೂದ್ ಅಜರ್ ನ ಟ್ರೈನಿಂಗ್ ಸೆಂಟರ್. ಆ ಜಾಗಕ್ಕೆ ಈ ಜಗತ್ತಿನ ಅತ್ಯಂತ ಪ್ರಮುಖ ಭಯೋತ್ಪಾದಕರೆಲ್ಲ ಬಂದೋಗಿದ್ರು. ಅದಕ್ಕೆ ಒಬಾಮಾ ಸೆಂಟರ್ ನಿಂದ ದುಡ್ಡು ಕೂಡ ಸಿಗುತ್ತೆ ಅಂತ ಕೂಡ ಹೇಳಲಾಗುವಂತ ಮಾತು ಕೇಳಿ ಬಂದಿತ್ತು. ಆ ಜಾಗದಲ್ಲಿ ಅಟ್ಯಾಕ್ ಆಯ್ತಲ್ಲ, ಅದು ಪಾಕಿಸ್ತಾನದ ಒಳಗೆ ಇಂಟರ್ನ್ಯಾಷನಲ್ ಬಾರ್ಡರ್ ನಿಂದ 100 ಕಿಲೋಮೀಟರ್ ಒಳಗೆ ಇರುವಂತ ಜಾಗದ ಮೇಲೆ ಭಾರತ ಬಾಂಬ್ ಹಾಕಿತ್ತಲ್ಲ, ಸ್ಕ್ಯಾಲ್ಪ್ ಬಾಂಬ್ಗಳನ್ನು ಹಾಕಿತ್ತಲ್ಲ, ಇಡೀ ಜಗತ್ತಿಗೆ ಅಚ್ಚರಿ. ಆದ್ರೆ ಈ ಬಾರಿ ಭಾರತ ಒಂದು ಒಳ್ಳೆ ಕೆಲಸ ಏನ್ ಮಾಡ್ತು ಗೊತ್ತಾ, ಬರೀ ಬಾಂಬ್ ಹಾಕ್ಲಿಲ್ಲ, ಬಾಂಬ್ ಹಾಕಿದ್ದನ್ನು ರೆಕಾರ್ಡ್ ಮಾಡ್ಕೊಳ್ಳಿಕ್ಕೆ ಅದಕ್ಕೆ ಬೇಕಾಗಿರುವಂತ ವಿಮಾನವನ್ನು ಕಳಿಸ್ಕೊಡ್ತು. ಎಲ್ಲೆಲ್ಲಿ ಬಾಂಬ್ ಇತ್ತೋ ಅಷ್ಟು ರೆಕಾರ್ಡಿಂಗ್ಸ್ ಇದೆ ನಮ್ಮ ಹತ್ರ. ಪ್ರೆಸ್ ಮೀಟ್ ನಲ್ಲಿ ಕೂತ್ಕೊಂಡು ಆ ಸೋಫಿಯಾ ಕುರೇಶಿ ಮತ್ತು ಈ ವ್ಯೋಮಿಕಾ ಸಿಂಗ್ ಇಬ್ರು ಎಕ್ಸ್ಪ್ಲೈನ್ ಮಾಡ್ತಿದ್ರೆ ಹಿಂದೆ ಅದಕ್ಕೆ ಸಂಬಂಧಪಟ್ಟಂತ ಪ್ರೂಫ್ ಬರ್ತಿತ್ತು. ಪ್ರತಿ ಬಾರಿ ಪ್ರೂಫ್ ಬಂದಾಗ ಯಾರ್ಯಾರ ಕಳೆದ ಬಾರಿ ಪ್ರೂಫ್ ಕೇಳಿದ್ರು ಅವ್ರ ಎದೆಯಲ್ಲಿ ಬೆಂಕಿ ಹಾಕ್ದಂತ ಆಗ್ತಿತ್ತು. ನಾವು ಕೇಳಬಹುದಾಗಿರುವಂತ ಒಂದು ಅವಕಾಶವನ್ನ ಹಾಳು ಮಾಡಿಬಿಟ್ರಲ್ಲ ಅಂತ ಈ ದೇಶದ ಸೈನ್ಯ ಪ್ರೂಫ್ ಸಮೇತ ಅಟ್ಯಾಕ್ ಮಾಡಿತ್ತು. ಅದ್ರ ಬಹಳ ಅದ್ಭುತವಾದ ಸಂಗತಿ ಏನ್ ಗೊತ್ತಾ, ಈ ಅಟ್ಯಾಕ್ ಮಾಡುವಾಗ ಈ ದೇಶ ಹೇಳ್ತು ಇದೇ ಲಾಸ್ಟ್, ಇನ್ನಾವೇನ್ ಅಟ್ಯಾಕ್ ಮಾಡಲ್ಲ, ನೀವು ಸೈಲೆಂಟ್ ಆಗಿದ್ರೆ ನಾವು ಸೈಲೆಂಟ್ ಆಗ್ಬಿಡ್ತೀವಿ, ನೀವು ತಂಟೆ ಮಾಡಿದ್ರೆ ನಾವು ಅಟ್ಯಾಕ್ ಮಾಡ್ತೀವಿ, ಹುಷಾರಾಗಿರಿ ಅಂತ ಭಾರತ ಹೇಳಿ ಜಗತ್ತಿಗೆ ಹೇಳ್ತು ದಿಸ್ ಈಸ್ ದಿ ಎಂಡ್. ನಮ್ ಪ್ರಿಸಿಷನ್ ಅಟ್ಯಾಕ್ ಹೆಂಗಿತ್ತು ಗೊತ್ತಾ ಮಿತ್ರರೇ, ನನಗೆ ಈಗ್ಲೂ ಬಹಳ ಹೆಮ್ಮೆ ಇದೆ ಮಿತ್ರರೇ. ಜಗತ್ನಲ್ಲಿ ಈ ತರದ ಪ್ರಿಸೈಸ್ಡ್ ಆಗಿರುವಂತ ಅಟ್ಯಾಕ್ ಅನ್ನ 9 ಜಾಗಗಳಲ್ಲಿ ಕರೆಕ್ಟ್ ಆಗಿ ಅಟ್ಯಾಕ್ ಮಾಡಿರುವಂತ ಮತ್ತೊಂದು ಉದಾಹರಣೆ ಇನ್ನೊಂದು ಯುದ್ಧದಲ್ಲಿ ನೋಡ್ಲಿಕ್ಕೆ ನಿಮ್ಗೆ ಸಿಗಲ್ಲ. ಯಾವ ಮರ್ಕಜ್ ಮೇಲೆ ಅಟ್ಯಾಕ್ ಮಾಡಬೇಕು, ನಾನು ತುಂಬಾ ಸ್ಪಷ್ಟವಾಗಿ ಹೇಳ್ತೀನಿ, ಈ ಮಸೀದಿ ಮೇಲೆ ಅಟ್ಯಾಕ್ ಮಾಡಬೇಕು ಅಂತಂದ್ರೆ ಆ ಮಸೀದಿ ಮೇಲೆ ಮಾತ್ರ ಹೋಗಿ ಬೀಳುತ್ತೆ. ಅದು ಅಕ್ಕಪಕ್ಕದಲ್ಲೂ ಬಿದ್ದಿಲ್ಲ, ಅಕ್ಕಪಕ್ಕದಲ್ಲಿರುವಂತ ಮನೆಗಳು ಧ್ವಂಸಗೊಂಡಿಲ್ಲ, ಅಕ್ಕಪಕ್ಕದಲ್ಲಿರುವ ಜನರಿಗೆ ತೊಂದರೆ ಆಗಲಿಲ್ಲ. ಯಾವುದು ಟ್ರೈನಿಂಗ್ ಸೆಂಟರ್ ಅದು ಮಾತ್ರ ಧ್ವಂಸಗೊಳಿಸುವಂತೆ 9 ಟಾರ್ಗೆಟ್ ಗಳನ್ನ ಧ್ವಂಸಗೊಳಿಸಿದ್ದಿದೆಯಲ್ಲ, ಇದು ಭಾರತದ ಯುದ್ಧ ಕೌಶಲ್ಯವನ್ನ ಜಗತ್ತಿನೆದುರಿಗೆ ಎತ್ತರಕ್ಕೇರಿಸ್ತು. ಭಾರತ ಅಸಾಧಾರಣವಾಗಿರುವಂತ ಪ್ರತಿಭೆಯುಳ್ಳಂತ ಸೈನಿಕರು ವಿಜ್ಞಾನಿಗಳಿಂದ ಕೂಡಿದೆ ಅಂತ ಹೆಂಗ್ ಸಾಧ್ಯ ಆಯ್ತು ಇದು ಅಂತ ಯೋಚನೆ ಮಾಡಿದ್ದೀರಾ ಮಿತ್ರ? ಈ ದೇಶದ ಪರಿಸ್ಥಿತಿ ಹೆಂಗಿತ್ತು ಗೊತ್ತಾ? ನರೇಂದ್ರ ಮೋದಿ ಬರುವವರೆಗೂ ಸ್ವತಃ ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲದಲ್ಲಿ ಪ್ರಾಬ್ಲಮ್ ಇತ್ತು. ಪ್ರಾಬ್ಲಮ್ ಏನು? ನಮ್ಮ ಆರ್ಮಿ ಅವ್ರನ್ನ ಕಂಡ್ರೆ, ಆರ್ಮಿ ಅವ್ರು ಬಹಳ ಜನ ಇದ್ದೀರಿ, ನಾನು ಕ್ಷಮೆ ಕೇಳ್ತೀನಿ ಅವರಿಗೆ, ಆರ್ಮಿ ಅವರನ್ನ ಕಂಡ್ರೆ ನೇವಿ ಅವ್ರಿಗೆ ಆಗೋದಿಲ್ಲ, ನೇವಿ ಅವ್ರನ್ನ ಕಂಡ್ರೆ ಏರ್ ಫೋರ್ಸ್ ಆಗೋದಿಲ್ಲ, ಮೂವರು ಒಟ್ಟಿಗೆ ಕೆಲಸ ಮಾಡ್ಕೊಳ್ಳಿಕ್ಕೆ ಒಪ್ಕೊಳ್ಳೋದಿಲ್ಲ. ನಮ್ ಕೆಲಸ ನಾವು ಮಾಡ್ತೀವಿ, ನಿಮ್ ಕೆಲಸ ನೀವು ಮಾಡಿ ಅಂತ. ಆದ್ರೆ CDS ಅನ್ನ ಚೀಫ್ ಡಿಫೆನ್ಸ್ ಸ್ಟಾಫ್ ಅನ್ನ ಕರ್ಕೊಂಡು ಬಂದ ನಂತರ ಮೂವರನ್ನು ಸೇರಿಸ್ಲಿಕ್ಕೆ ಸಾಧ್ಯ ಆಯ್ತು, ಮೂವರೊಳಗೆ ಒಂದು ವ್ಯವಸ್ಥೆಯನ್ನು ರೂಪಿಸ್ಲಿಕ್ಕೆ ಸಾಧ್ಯ ಆಯ್ತು. ಪರಿಣಾಮ ಈ ದೇಶ ಮೊದಲನೇ ಬಾರಿಗೆ ಆಫ್ಟರ್ ಅ ಲಾಂಗ್ ಟೈಮ್ 3 ಸೇನೆಗಳು ಒಂದೇ ತರ ಜೋಡಿಸ್ಕೊಂಡು ಒಬ್ಬರಿಗೊಬ್ಬರು ಕೋಆರ್ಡಿನೇಟ್ ಮಾಡ್ಕೊಂಡ್ರು, ಮೂವರು ಯುದ್ಧ ಭೂಮಿಗೆ ಧುಮುಕಿದ್ರು. ಮೂವರು ಮಾತ್ರ ಅಲ್ಲ, ಅವ್ರ ಜೊತೆಗೆ DRDO ಸೇರ್ಕೊಳ್ತು, ಅವ್ರ ಜೊತೆಗೆ ಇಸ್ರೋನು ಸೇರ್ಕೊಂಡು ಸ್ಯಾಟಲೈಟ್ ನಿಂದ ಎಲ್ಲ ಇಮೇಜ್ಗಳು ಏನೇನು ಬೇಕೋ ಅದಕ್ಕೆ ಬೇಕಾಗಿರುವ ಎಲ್ಲ ಇಮೇಜ್ಗಳನ್ನ ಡೀಟೇಲ್ ಆಗಿ ಕಲೆಕ್ಟ್ ಮಾಡಿ ಅವರಿಗೆ ಆನ್ ಟೈಮ್ ಕಳಿಸ್ಕೊಡುವಂತ ವ್ಯವಸ್ಥೆ ಮಾಡಿ ಫೈನಲಿ ಅಟ್ಯಾಕ್ ಎಷ್ಟು ಪ್ರಿಸೈಸ್ಡ್ ಆಗಿತ್ತು ಅಂತಂದ್ರೆ ಭಾರತ ಮನಸ್ಸು ಮಾಡಿದ್ರೆ ಏನ್ ಬೇಕಿದ್ರು ಮಾಡಬಹುದು ಅಂತ ಒಂದು ರಾತ್ರಿಯಲ್ಲಿ ಪ್ರೂವ್ ಮಾಡಿ ಇಡೀ ಜಗತ್ತಿನ ಮುಂದೆ ಭಾರತ ವೈಭವಿತವಾಗಿ ನಿಂತು ಪಾಕಿಸ್ತಾನ ಬೆತ್ತಲಾಗ್ಬಿಡ್ತು ಮಿತ್ರ. ಅದು ಮುಗಿದ ನಂತರ ಪಾಕಿಸ್ತಾನ ನಮ್ಮ ಮೇಲೆ ನೆಕ್ಸ್ಟ್ ಡೇ ಅಟ್ಯಾಕ್ ಶುರು ಮಾಡ್ತು.
ಅಟ್ಯಾಕ್ ಮಾಡಿದ್ ಹೆಂಗ್ ಗೊತ್ತಾ? ಪಾಕಿಸ್ತಾನ ಅಟ್ಯಾಕ್ ಮಾಡಿದೆ ಅಂದ್ರೆ ಅದು ಬರೀ ಪಾಕಿಸ್ತಾನ ಅಲ್ಲ, ಅದು ಚೈನಾಕ್ಕಾದಂತ ಭಯಂಕರ ಆಘಾತ. ಚೈನಾ ಪಾಕಿಸ್ತಾನಕ್ಕೆ ತಾಕೀತ್ ಮಾಡಿ ಅಟ್ಯಾಕ್ ಮಾಡಿಸ್ತು. ಅಟ್ಯಾಕ್ ಹೆಂಗಿತ್ತು ಅಂದ್ರೆ, ಒನ್ ಡೇ ನಾನು ಟಿವಿ ಮುಂದೆ ಕೂತಿದ್ದೀನಿ, ಏನು ಸ್ಟಾರ್ಮ್ ಆಫ್ ನಮ್ಮ ಡ್ರೋನ್ಗಳು ಬರ್ತಾ ಇವೆ. ಆ ಡ್ರೋನ್ಗಳನ್ನ ಭಾರತ ತಡೆಯೋದು ಕಾಣ್ತಾ ಇದೆ. ನೆಕ್ಸ್ಟ್ ಡೇ ಪೇಪರ್ ನಲ್ಲಿ ನಾನು ಓದುವಾಗ ಅಥವಾ ಅವರು ಡಿಫೆನ್ಸ್ ಬ್ರೀಫಿಂಗ್ ಕೇಳುವಾಗ ಗೊತ್ತಾಯ್ತು, 350ರಿಂದ 400 ಡ್ರೋನ್ಗಳು ಒಂದಾದ್ಮೇಲೆ ಒಂದು ಬರ್ತಿವೆ. ಡ್ರೋನ್ಗಳನ್ನು ಯಾಕೆ ಕಳಿಸ್ತಿದ್ರು ಗೊತ್ತಾ? ಅದ್ಯಾವುದು ಹೈಫೈ ಡ್ರೋನ್ಗಳಲ್ಲ, ತುಂಬಾ ಸಾಮಾನ್ಯವಾದ ಡ್ರೋನ್ಗಳನ್ನು ಕಳಿಸ್ತಿದ್ರು. ಯಾಕೆ ಕಳಿಸ್ತಿದ್ರು ಅಂತ ನಾನೊಬ್ಬ ಸೈನಿಕ ಪ್ರಮುಖರನ್ನ ಕೇಳಿದ್ರೆ, ಒಂದು ಟಿವಿ ಡಿಬೇಟ್ ಅಲ್ಲಿ ಕೂತಾಗ ಅವ್ರು ಹೇಳಿದ್ರು, ಚಕ್ರವರ್ತಿ, ಆ ಡ್ರೋನ್ಗಳು ಬರ್ತವೆ, ಎಲ್ಲಿಂದ ನಾವು ಅಟ್ಯಾಕ್ ಮಾಡ್ತೀವಿ ಅನ್ನೋದನ್ನ ಗುರುತಿಸಿ ಕೋಆರ್ಡಿನೇಟ್ ವಾಪಸ್ ಕಳಿಸ್ಕೊಡ್ತವೆ. ನಾವು ಅಟ್ಯಾಕ್ ಮಾಡೋ ಟೈಮ್ ಎಷ್ಟು, ರೆಡಾರ್ ನಮ್ದು ಹೆಂಗ್ ವರ್ಕ್ ಮಾಡುತ್ತೆ, ಎಲ್ಲವನ್ನೂ ಅಧ್ಯಯನ ಮಾಡ್ಲಿಕ್ಕೆ ಡ್ರೋನ್ ಮೇಲೆ ಡ್ರೋನ್ ಕಳಿಸ್ಕೊಡ್ತಾರೆ. ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಎಲ್ಲಿದೆ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಡೈರೆಕ್ಟ್ ಆಗಿ ಅದಕ್ಕೆ ಅಟ್ಯಾಕ್ ಮಾಡಬಹುದು ಅಂತ ಅವ್ರ ಉಪಾಯ ಅಂತ. ಭಾರತಕ್ಕೆ ಇದು ಗೊತ್ತಾಗ್ಲಿಲ್ಲ ಅಂತಿಲ್ಲ, ಭಾರತಕ್ಕೆ ಗೊತ್ತಾಯ್ತು ಈ ಕೆಲಸ ಮಾಡ್ತಿದ್ದಾರೆ ಇವರು ಅಂತ. ನೆಕ್ಸ್ಟ್ ಅವತ್ ರಾತ್ರಿ ಭಾರತ ಏನ್ ಮಾಡ್ತು ಗೊತ್ತಾ? ತುಂಬಾ ತಡ ಮಾಡ್ಲಿಲ್ಲ, ಭಾರತ ತನ್ನ ಡ್ರೋನ್ಗಳನ್ನು ಕಳಿಸ್ತು. ಇವರು ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಚೆಕ್ ಮಾಡ್ತಿದ್ರಲ್ಲ, ಭಾರತ ಪಾಕಿಸ್ತಾನದ HQ-9 ಏರ್ ಡಿಫೆನ್ಸ್ ಸಿಸ್ಟಮ್ ಮೇಲೆ ಒಂದು ಸಿಯಾಲ್ಕೋಟ್ ಮೇಲೆ ಬಾಂಬ್ ಹಾಕ್ತು, ಇನ್ನೊಂದು ಅವರು ರಾವಲ್ಪಿಂಡಿಯಲ್ಲಿ ಬಾಂಬ್ ಹಾಕಿದ್ರು, ಲಾಹೋರ್ ನಲ್ಲಿ ಬಾಂಬ್ ಹಾಕಿದ್ರು. ಈ ಎರಡು HQ-9 ಡಿಫೆನ್ಸ್ ಸಿಸ್ಟಮ್ ಬರ್ಸ್ಟ್ ಆಗೋಯ್ತು, ಒಡಗೋಯ್ತು. ಪಾಕಿಸ್ತಾನಕ್ಕೆ ನಾಚಿಕೆ, ಅವಮಾನ ಜೊತೆಗೆ. ಯಾಕೆ ಅಂದ್ರೆ ಚೀನಾದ ಡಿಫೆನ್ಸ್ ಸಿಸ್ಟಮ್ ಜಗತ್ತಿನ ಬೆಸ್ಟ್ ಸಿಸ್ಟಮ್ ಅಂತ ಅವ್ರು ಅನ್ಕೊಂಡಿದ್ರು. ಚೀನಾ ಐಟಮ್ ನ ಯೋಗ್ಯತೆ ಏನು ಅಂತ ಜಗತ್ತಿಗೆ ಭಾರತ ತೋರ್ಪಡಿಸ್ಲಿಕ್ಕೆ ಸಾಧ್ಯವಾಯಿತು. ಹೀಗಾಗಿ ಯಾರಾದ್ರೂ ಇದನ್ನ ಪಾಕಿಸ್ತಾನದೊಂದಿಗಿನ ಯುದ್ಧ ಅಂತ ತಿಳ್ಕೊಂಡ್ರೆ ತಪ್ಪು ತಿಳ್ಕೊಂಡಿದ್ದೀರಾ. ಇದು ಪಾಕಿಸ್ತಾನದೊಂದಿಗಿನ ಯುದ್ಧ ಅಷ್ಟೇ ಅಲ್ಲ, ಇದು ಚೈನಾಕ್ಕೆ ಮಣ್ಣು ಮುಕ್ಕಿಸಿದ ಯುದ್ಧ ಕೂಡ. ನಿಮ್ಮ JF-17 ಈ ದೇಶದ ರಫೇಲ್ಗಳು ತಮ್ಮ ಬ್ರೇಕ್ಫಾಸ್ಟ್ ಗೆ ತಿಂತವೆ ಅಂತ ಅವ್ರಿಗೆ ತೋರಿಸ್ಕೊಟ್ವಿ. ನಿಮ್ಮ ಹತ್ರ ಇರುವಂತ J-10C ಗಳನ್ನ ನಾವು ಮಧ್ಯಾಹ್ನದ ಊಟಕ್ಕೆ ಮುಗಿಸ್ಕೊಳ್ತೀವಿ ಅಂತ ಗೊತ್ತಾಯ್ತು. ನಿಮ್ಮ HQ-9 ಉಪ್ಪಿನಕಾಯಿ ನಂಚ್ಕೊಂಡು ತಿಂದ್ಬಿಟ್ಟಿದ್ದಾರೆ ಈ ದೇಶದವರು ಅಂತ ಗೊತ್ತಾದಾಗ ಚೈನಾಕ್ ಆಗಿರ್ಬೋದಾಗಿರೋ ಅವಮಾನ ಇಮ್ಯಾಜಿನ್ ಮಾಡಿ. ತಕ್ಷಣ ಚೈನಾ ಏನ್ ಮಾಡ್ತು ಗೊತ್ತಾ? ಚೈನಾ ತನ್ನ ಮಾನ ಉಳಿಸ್ಕೊಳ್ಳಿಕ್ಕೆ ಒಂದು ರಿಪೋರ್ಟಿಂಗ್ ಶುರು ಮಾಡಿತು. ಆ ರಿಪೋರ್ಟಿಂಗ್ ಅಲ್ಲಿ ಏನಿತ್ತು ಅಂತಂದ್ರೆ, ಭಾರತದ 5 ವಿಮಾನಗಳನ್ನ ಪಾಕಿಸ್ತಾನಿಯರು ಉಡಾಯಿಸಿದ್ದಾರೆ ವಿತ್ ದ ಹೆಲ್ಪ್ ಆಫ್ JF-17. ಅಷ್ಟರ ವೇಳೆಗೆ ಒಂದು ಮಿನಿಮಮ್ JF-17 ಬಿದ್ದೋಗಿತ್ತು, ಅದನ್ನು ಉಪಯೋಗಿಸಿಕೊಂಡು ಉಡಾಯಿಸಿದ್ದಾರೆ ಅಂತ. ಮಿತ್ರ, ನಿಮ್ಗೆ ಆಶ್ಚರ್ಯ, ಎಲ್ಲಾ ಜಗತ್ತಿನ ಪತ್ರಿಕೆಗಳು ಭಾರತದ ವಿರುದ್ಧವಾಗಿ ಬರೆದವು, 5 ರಫೇಲ್ಗಳು ಬಿದ್ದೋಗಿವೆ ಅಂತ. ಒಂದು ಕ್ಷಣ ಎದೆಯೊಳಗೆ ಬೆಂಕಿ ಹತ್ಕೊಂಡಂಗೆ, ಏನಪ್ಪಾ ಇದು ಕತೆ, 5 ಬಿದ್ದೋಗಿದೆ ಅಂದ್ರೆ ಪಾಕಿಸ್ತಾನ ಸ್ಟ್ರಾಂಗ್ ಆಗಿದೆಯಾ, ಯಾರ್ಯಾರು ಹೆಲ್ಪ್ ಮಾಡ್ತಿದ್ದಾರೆ ಅಂತ ಟೆನ್ಷನ್. ಆದ್ರೆ ಸುಮ್ಮನೆ ನಾನು ಏನ್ ಮಾಡಿದೆ ಅಂದ್ರೆ, ಯಾರ್ಯಾರು ಈ ಆರ್ಟಿಕಲ್ ಬರೆದಿದ್ದಾರೆ ಯಾವ್ಯಾವ ಪತ್ರಿಕೆಯಲ್ಲಿ ಅಂತ ಹುಡುಕಾಡಿದೆ. ಸುಮ್ಮನೆ ನಿಮ್ಗೂ ಹೇಳ್ತೀನಿ, ಕಾಮನ್ ಸಂಗತಿ ಏನಿದೆ ನೋಡಿ. ಈ ನಿಕಿ ಏಷ್ಯಾ ಅಂತ ಒಂದು ಪತ್ರಿಕೆ, ಅದರಲ್ಲಿ ಬರೆದವನು ಅದ್ನಾನ್ ಅಮೀರ್, ಪಾಕಿಸ್ತಾನದವನು. CNN ಜಗತ್ತಿನ ಬಹಳ ಪ್ರಖ್ಯಾತ ಪತ್ರಿಕೆ, ಅದರಲ್ಲಿ ಆರ್ಟಿಕಲ್ ಬರೆದವನು ಸೋಫಿಯಾ ಸೈಫಿ, ಪಾಕಿಸ್ತಾನದವನು. ನ್ಯೂಯಾರ್ಕ್ ಟೈಮ್ಸ್ ನಲ್ಲಿ 2 ಆರ್ಟಿಕಲ್ ಬರೆದ್ರು ಬ್ಯಾಕ್ ಟು ಬ್ಯಾಕ್, ಸಲ್ಮಾನ್ ಮಸೂದ್ ಮತ್ತು ಜಿಯಾವುರ್ ರೆಹಮಾನ್, 2 ಪಾಕಿಸ್ತಾನದವರು. ರೈಟರ್ಸ್ ನಲ್ಲಿ 2 ಆರ್ಟಿಕಲ್ ಬರೆದ್ರು, ಆಸಿಫ್ ಶಹಜಾದ, ಇದ್ರೀಸ್ ಅಲಿ, 2 ಪಾಕಿಸ್ತಾನದವರು. ಬ್ಲೂಮ್ಬರ್ಗ್ UK ನಲ್ಲಿ ಕಮ್ರಾನ್ ಹೈದರ್ ಅನ್ನೋ ಒಂದು ಆರ್ಟಿಕಲ್ ಬರೆದ, ಪಾಕಿಸ್ತಾನದವನು. ವಾಷಿಂಗ್ಟನ್ ಪೋಸ್ಟ್ ಅಮೆರಿಕಾದಿಂದ ಸಯೀದ್ ಶಾ ಬರೆದ, ಪಾಕಿಸ್ತಾನದವನು. ಇಷ್ಟೂ ಜನ ಪಾಕಿಸ್ತಾನಿಯರು ಭಾರತ ಯುದ್ಧದಲ್ಲಿ ಸೋತಿದೆ ಅಂತ ಬರದಾಗಿತ್ತು, ಮತ್ತು ಆ ಭಾರತ ಸೋತಿದೆ ಅನ್ನೋದನ್ನ ಚೈನಾ ಏನ್ ತಗೊಂಡು ತಿರುಗಾಡ್ತಾ ಇತ್ತು, ಅದನ್ನ ಭಾರತದಲ್ಲಿ ಇವತ್ತು ಹೊತ್ಕೊಂಡು ತಿರುಗಾಡ್ತಿರೋದು ಯಾರು ಅಂತಂದ್ರೆ ರಾಹುಲ್ ಗಾಂಧಿ ಎಂಟಿ. ಮಿತ್ರರೆ, ಭಾರತ ನಮ್ಮ ಪಾಕಿಸ್ತಾನದ ಪರವಾಗಿ ಮಾತನಾಡಿದವರೆಲ್ಲ ಇವರಾದ್ರೆ, ಭಾರತದ ಪರವಾಗಿ ಮಾತನಾಡಿದವರು ಯಾರು ಗೊತ್ತಾ? ಟಾಮ್ ಕೂಪರ್ ಅಂತ. ಅವನು ಆಸ್ಟ್ರಿಯಾದ ಲೇಖಕ. ಅವನು ಯುದ್ಧ ವಿಚಾರಗಳ ಬಗ್ಗೆ ತುಂಬಾ ಸ್ಪಷ್ಟವಾಗಿ ಬರೆಯುವಂತವನು. ನಾವು ಏರ್ ಸ್ಟ್ರೈಕ್ ಮಾಡಿದಾಗ ಭಾರತವನ್ನ ಬೈದಿದ್ದವನು ಅವನು. ಅಂಥದ್ರಲ್ಲಿ ಅವನೇನು ಬರೆದ ಅಂತಂದ್ರೆ, ಈ ಯುದ್ಧವನ್ನ ಭಾರತ 4 ದಿನಗಳಲ್ಲಿ ಡಿಸಿಸಿವ್ ಆಗಿ ಗೆದ್ದಿದೆ, ಆರ್ಡಿನರಿ ಗೆಲುವಲ್ಲ ಇದು, ಡಿಸಿಸಿವ್ ಆಗಿ ಪಾಕಿಸ್ತಾನವನ್ನು ಸೋಲಿಸಿದೆ ಅಂತ ಬರೆದ. ಪೆಂಟಗನ್ ನಲ್ಲಿ ಕೆಲಸ ಮಾಡ್ತಾ ಇದ್ದಂತ ಮೈಕಲ್ ರೂಬಿನ್ ಅವನು ಪಾಕಿಸ್ತಾನದ ಕುರಿತಂತೆ ಏನ್ ಬರೆದ ಗೊತ್ತಾ? 4 ದಿನಗಳಲ್ಲಿ ಪಾಕಿಸ್ತಾನದ ಪರಿಸ್ಥಿತಿ ಹೆಂಗಾಗಿದೆ ಅಂತಂದ್ರೆ, ನಾಯಿ ಬಾಲವನ್ನ ತನ್ನ 2 ಕಾಲುಗಳ ನಡುವೆ ಮುದುರ್ಕೊಂಡು ಹೆಂಗ್ ಓಡೋಗುತ್ತೋ ಹಂಗೆ ಪಾಕಿಸ್ತಾನ ಟ್ರಂಪ್ನ ಬಳಿ ಓಡೋಗಿದೆ ಅಂತ CIA ಕೆಲಸ ಮಾಡ್ತಿದ್ದವನು ಹೇಳಿದ.
ಮಿತ್ರ, ಎಲ್ಲಕ್ಕಿಂತ ಬೆಸ್ಟ್ ಅನ್ಸಿದ್ ನಂಗೆ ಸ್ವೀಡಿಶಿನ ಅಂದ್ರೆ ಸ್ವಿಸ್ ರಾಷ್ಟ್ರದ ಒಬ್ಬ ಡಿಫೆನ್ಸ್ ಅನಲಿಸ್ಟು, ಆತ ಈ ಹಿಂದೆ ಅಲ್ಲಿನ ಸೈನ್ಯದಲ್ಲಿ ಕೆಲಸ ಮಾಡ್ತಿದ್ದವನು ಮೈಕೆಲ್ ವಾಲ್ಟರ್ಸನ್. ಅವನು ಏನ್ ಹೇಳ್ತಾನೆ ಅಂತಂದ್ರೆ, ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಎಷ್ಟು ಸುಪೀರಿಯರ್ ಆಗಿತ್ತು ಅಂತಂದ್ರೆ ಪಾಕಿಸ್ತಾನ ಅದನ್ನು ಭೇದಿಸ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಆದ್ರೆ ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ ಎಷ್ಟು ಕಚಡವಾಗಿತ್ತು ಅಂತಂದ್ರೆ ಭಾರತ ಪಾಕಿಸ್ತಾನವನ್ನ ಪುಡಿಗಟ್ಟಿತು ಅಂತ ಸ್ವಿಸ್ಸಿನ ಒಬ್ಬ ಡಿಫೆನ್ಸ್ ಅನಲಿಸ್ಟ್ ಬರೀತಾನೆ. ಯಾರು ಭಾರತೀಯರಲ್ಲ. ಭಾರತದವ್ರು ಬರೆದ್ರೆ ಪಾಕಿಸ್ತಾನದವ್ರ ತರ ಹೇಳ್ಕೊಂಡು ತಿರುಗಾಡ್ಬೋದಿತ್ತು. ಜಗತ್ತಿನ ಮುಂದೆ ಭಾರತೀಯರು ಯಾವಾಗ ಹೇಳಲಿಕ್ಕೆ ಶುರು ಮಾಡಿದ್ರೋ ಚೈನಾದ ವಾಯ್ಸ್ ತಣ್ಣಗಾಯ್ತು. ಪರಿಣಾಮ ಏನಾಗಿದೆ ಗೊತ್ತಾ? ಯಾರ್ಯಾರು JF-17 ಬೇಕು ಅಂತ ಆರ್ಡರ್ ಕೊಟ್ಟಿದ್ರು ಚೀನಾಕ್ಕೆ, ಅವರೆಲ್ಲರೂ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಮತ್ತೆ ಅವರೆಲ್ಲರೂ ಭಾರತದ ಕಡೆ ತಿರ್ಕೊಂಡು ತೇಜಸ್ ಸಿಗಬಹುದಾ ನಮಗೆ ಅಂತ ಕೇಳಕ್ ಶುರು ಮಾಡಿದ್ದಾರೆ. ಫ್ರಾನ್ಸಿನ ಕಡೆಗೆ ಹೋಗಿ ನಮಗೂ ರಫೇಲ್ ಸಿಗಬಹುದಾ, ನಾವು ಯುದ್ಧಕ್ಕೆ ತಯಾರಿ ಆಗ್ಬೇಕು ಅಂದ್ರೆ ಇನ್ನು ಮುಂದೆ ಚೀನಾ ಜೊತೆಗೆ ವಹಿವಾಟಿಲ್ಲ ಅಂತ ಹೇಳುವಂತ ಸ್ಥಿತಿಗೆ ಬಂದಿದ್ದಾರಲ್ಲ. ಭಾರತ ಈ ಯುದ್ಧವನ್ನ ಗೆದ್ದಿರೋದು ಹೀಗೆ. ಅದಕ್ಕೆ ಹೇಳ್ಬೇಕಾದ್ರೆ ಇನ್ನು ಮುಂದೆ ತಲೆ ಕೆಡಿಸ್ಕೊಳ್ಬೇಡಿ. ಇಷ್ಟು ದಿನ ಮಾತಾಡಬೇಕಾದ್ರೆ ನನಗೂ ಯಾವಾಗ್ಲೂ ಅನ್ನಿಸ್ತಿತ್ತು ಪಾಕಿಸ್ತಾನವನ್ನು ಸೋಲಿಸಬಹುದು, ಆದ್ರೆ ಚೀನಾನ ಅಂತ. ಈಗ ಹಂಗಿಲ್ಲ ರೀ. ಚೀನಾನೂ ಬಂದ್ರೆ ಬರ್ಲಿ, ಏನಾಗುತ್ತೋ ನೋಡೇ ಬಿಡೋಣ ಅಂತ ಹೇಳುವಷ್ಟರ ಮಟ್ಟಿಗೆ ಭಾರತೀಯ ಸೈನಿಕರು ಮತ್ತು ಭಾರತದ ನೇತೃತ್ವ ಈ ದೇಶವನ್ನ ಗಟ್ಟಿ ಮಾಡಿದೆಯಲ್ಲ, ಇದು ಬಹಳ ವಿಶಿಷ್ಟ. ಬಹಳ ಜನರಿಗೆ ಒಂದು ಟೆನ್ಷನ್ ಇದೆ, ಅಮೆರಿಕ ಯಾಕೆ ಟರ್ನ್ ಆಯ್ತು ಮಧ್ಯದಲ್ಲಿ. ಬಹಳ ಜನರಿಗೆ ಗೊತ್ತಿಲ್ಲ, ಈ ಯುದ್ಧದ ನಡುವೆ ಅಮೆರಿಕದ F-16 ವಿಮಾನವನ್ನು ಭಾರತ ಉಡಾಯಿಸಿದೆ. ಅದರ ಪರಿಣಾಮ ಅಮೆರಿಕದ F-16ಗೆ ಸಿಗಬಹುದಾಗಿರುವಂತ ಆರ್ಡರ್ಗಳು ಸಿಗ್ತಾ ಇಲ್ಲ. ಇದು ಮೊದಲನೇದು. ಎರಡನೇದು ಏನ್ ಗೊತ್ತಾ? ಅಮೆರಿಕದ ಹತ್ರ ನಮ್ಮ ಹತ್ರ ಹೇಗೆ S-400 ಬಗ್ಗೆ ಆರ್ಗ ಜ್ಞಾನೇಂದ್ರ ಅವರು ಹೇಳಿದ್ರು, ಅಮೆರಿಕದ ಹತ್ರ ಪೇಟ್ರಿಯಟ್ ಅಂತ ಸಿಸ್ಟಮ್ ಇದೆ. ಪೇಟ್ರಿಯಟ್ ಸಿಸ್ಟಮ್ ನ ಬೆಲೆ ಎಷ್ಟು ಗೊತ್ತಾ? ನಮ್ S-400 ತರದ್ದೇ $2 billion. $1 billion ಅಂದ್ರೆ 8,000 ಕೋಟಿ ರೂಪಾಯಿ. $2 billion ಅಂದ್ರೆ 16,000 ಕೋಟಿ ರೂಪಾಯಿ ಒಂದ್ ಸಿಸ್ಟಮ್. ಅದು S-400 ಈ ತರ ಫುಲ್ ಟಾಸ್ ಗೆ 6 ಹೊಡೆದಂಗೆ ಈ ಎಲ್ಲ ಡ್ರೋನ್ ಗಳನ್ನು ಉಡಾಯಿಸಿದೆ ಅಂತಂದ್ರೆ ಜನ ಯಾಕೆ ಕಾಸ್ಟ್ಲಿಯಸ್ಟ್ ಆಗಿರುವಂತ ಪೇಟ್ರಿಯಟ್ ಹತ್ರ ಹೋಗ್ತಾರೆ, ಬದಲಿಗೆ ರಷ್ಯಾ ಹತ್ರ ಕೇಳ್ಕೊಳ್ತಾರೆ, ನಮಗೂ ನಿಮ್ದೇ ಸಿಸ್ಟಮ್ ಕೊಡಿ ಅಂತ ಕೇಳ್ಕೊಂಡ್ ಬಿಡ್ತಾರೆ ಅನ್ನೋ ಟೆನ್ಷನ್ ಇತ್ತಲ್ಲ. ಹೇಗಾದ್ರೂ ಮಾಡಿ ಯುದ್ಧ ನಿಲ್ಲಲೇಬೇಕು ಅಂತ ಅಮೆರಿಕ ಮಧ್ಯ ಬಂದು ನಿಲ್ಬೇಕಾದಂತ ಸ್ಥಿತಿ ಬಂತು. ಮಿತ್ರ, ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಎಷ್ಟು ಸ್ಟ್ರಾಂಗ್ ಆಗಿತ್ತು ಗೊತ್ತಾ? ಎಲ್ಲರೂ S-400 ಬಗ್ಗೆ ಮಾತನಾಡ್ತಿದ್ವಿ. S-400 ನ ಕೆಪಾಸಿಟಿ ಹಂಗಿದೆ. S-400 450 ಕಿಲೋಮೀಟರ್ ದೂರದಲ್ಲೇ ಬರ್ತಾ ಇರುವಂತ ಒಂದು ಮಿಸೈಲ್ ಅನ್ನ, ಒಂದು ಡ್ರೋನ್ ಅನ್ನ ಗುರುತಿಸುತ್ತೆ. ಅದಕ್ಕೆ ತಾನೇ ಅಟ್ಯಾಕ್ ಮಾಡುತ್ತೆ. ಯಾರು ಇಂಟರ್ವೆನ್ಷನ್ ಮಾಡಬೇಕಾದ ಅಗತ್ಯ ಇಲ್ಲ. ರೆಡಾರ್ ಅದನ್ನು ಗುರುತಿಸುತ್ತೆ. ರೆಡಾರ್ ಗುರುತಿಸಿ ಅದು ತನ್ನ ರೇಂಜ್ಗೆ ಬಂದ ತಕ್ಷಣ ಇದರ ಒಳಗಿಂದ ಮಿಸೈಲ್ ಫೈರ್ ಆಗುತ್ತೆ, ಅದನ್ನ ಅಲ್ಲೇ ಉಡಾಯಿಸುತ್ತೆ. ಆದ್ರೆ ಭಾರತೀಯರು ಸ್ವಲ್ಪ ತಡಕೋ, ಇದು ಸಿಂಪಲ್ ಡ್ರೋನ್, ನೀನ್ ಬೇಡ ಅಂತ ಹೇಳಿದ್ರೆ 30-40 ಕಿಲೋಮೀಟರ್ ವರೆಗೂ ಬರೋವರೆಗೂ ಕಾಯ್ದು ಆಮೇಲೆ ಹೊಡಿಲಿಕ್ಕೆ S-400 ಯೂಸ್ ಆಗೋದಿಲ್ಲ, ಆಕಾಶ್ ತೀರ್ ಯೂಸ್ ಆಗುತ್ತೆ. ಅದ್ ನಾವೇ ಡೆವಲಪ್ ಮಾಡಿರೋದು, ನಮ್ DRDO ಡೆವಲಪ್ ಮಾಡಿರೋದು. ಸೇಮ್ S-400 ಕೆಲಸ ಮಾಡಿತರ ಮಾಡುತ್ತೆ. ಅದು ಬರುವಂತ ಮಿಸೈಲ್ಗಳನ್ನ, ಆ ಡ್ರೋನ್ ಗಳನ್ನ ಅದು ಗುರುತಿಸುತ್ತೆ, ರೆಡಾರ್ ಗುರುತಿಸುತ್ತೆ. ಗುರುತಿಸಿದ ನಂತರ 30 ಕಿಲೋಮೀಟರ್ 25-30 ಕಿಲೋಮೀಟರ್ ರೇಂಜ್ನೊಳಗೆ ಅದನ್ನು ಹೊಡೆದು ಬಿಸಾಕುವಂತ ಸಾಮರ್ಥ್ಯ ನಮ್ಮ ಆಕಾಶಗಿದೆ. ಆಯ್ತು, ಆಕಾಶ್ ಮಿಸೈಲ್ ಯಾಕೆ ವೇಸ್ಟ್ ಮಾಡ್ಕೊಳ್ಳೋದು? ಬರೋದು ಏನು ಉಪಯೋಗ ಇಲ್ಲದೆ ಇರುವಂತ ಒಂದು ಆರ್ಡಿನರಿ ಡ್ರೋನ್ ಅಂತ ಗೊತ್ತಾದ್ರೆ ಈ ದೇಶದ ಬಳಿ L-70ಗಳಿದ್ವು. L-70 ಹೇಗಿತ್ತು ಅಂತಂದ್ರೆ ಅದು ಆರ್ಡಿನರಿ ಗನ್ಸ್, ಅದನ್ನು ಗುರುತಿಸಿ 4-5 ಕಿಲೋಮೀಟರ್ ದೂರದಲ್ಲಿ ಅದನ್ನ ಬಳಸಬಹುದಾಗಿರುವಂತ ಸಾಮರ್ಥ್ಯ ಇರುವಂತ L-70 ಗನ್ಗಳನ್ನು ಕೂಡ ನಾವು ಯೂಸ್ ಮಾಡಿದ್ದೀವಿ. ಭಾರತ ಮಲ್ಟಿ ಲೇಯರ್ಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಯೂಸ್ ಮಾಡಿದ್ರ ಪರಿಣಾಮವಾಗಿ ಯಾವ ಈ ಸಿಖ್ಖರ ಪವಿತ್ರ ಕೇಂದ್ರದ ಮೇಲೆ, ಪವಿತ್ರ ಧರ್ಮ ಕ್ಷೇತ್ರದ ಮೇಲೆ ದಾಳಿ ಮಾಡಬೇಕು ಅಂತಿದ್ರು, ಒಂದೇ ಒಂದು ಮಿಸೈಲ್ ಬಂದು ಅಟ್ಯಾಕ್ ಆಗದೆ ಇರೋ ತರ ಭಾರತ ನೋಡ್ಕೊಳ್ತಲ್ಲ, ನಾವು ಸೇಫ್ ಆಗಿದ್ದೀವಿ. ಮಿತ್ರ, ನಂಗೆ ಇನ್ನೂ ಚೆನ್ನಾಗಿ ನೆನಪಿದೆ. ಎಷ್ಟು ಜನಕ್ಕೆ ಕಾರ್ಗಿಲ್ ಯುದ್ಧ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಕಾರ್ಗಿಲ್ ಯುದ್ಧ ನಡಿಬೇಕಾದಾಗ ನಾವೆಲ್ಲರೂ ಪ್ರತಿನಿತ್ಯ ಪೇಪರಲ್ಲಿ ಓದ್ತಾ ಇದ್ವಿ, ನಮ್ಮ ಸೈನಿಕರನ್ನು ಕಳ್ಕೊಂಡ್ವಿ, ಅವ್ನ ಬಾಡಿ ಬಂತು, ಊರಿನಲ್ಲಿ ದೊಡ್ಡ ಮೆರವಣಿಗೆ ಆಯಿತು, ಮಳೆಯಲ್ಲೂ ಕೂಡ, ಕೊಡಗಿನಲ್ಲಿ ಮಳೆಯಲ್ಲೂ ಮೆರವಣಿಗೆ, ಮೈಸೂರಿನಲ್ಲಿ ಕೆಲವು ಶವಗಳು ಬಂದಾಗ ಮೆರವಣಿಗೆ, ಬೆಂಗಳೂರಿನಲ್ಲಿ ಮೆರವಣಿಗೆ, ದೇಶದಾದ್ಯಂತ ಮೆರವಣಿಗೆಗಳು, ಪತ್ರಿಕೆಯಲ್ಲಿ ದಿನ ಬೆಳಗಾದ್ರೆ ಅದು ಸುದ್ದಿ. ನಾವೇನ್ ಮಾಡ್ತಿದ್ವಿ ಗೊತ್ತಾ? ಅವತ್ತು ಊರೂರಲ್ಲೂ ಹೋಗಿ ಫಂಡ್ ರೈಸ್ ಮಾಡ್ತಿದ್ವಿ, ನಮ್ಮ ಸೈನಿಕರಿಗೆ ಏನಾದ್ರೂ ಕೊಡಬೇಕು, ನಮ್ಮ ಸೈನಿಕರಿಗೆ ಏನಾದ್ರೂ ಕೊಡಬೇಕು ಅಂತ. ಆದ್ರೆ ಪ್ರಾಮಾಣಿಕವಾಗಿ ಹೇಳ್ರಿ, 7ರಿಂದ 11ನೇ ತಾರೀಕುವರೆಗೂ ಯುದ್ಧ ನಡೀತಲ್ಲ, ಯಾರಾದ್ರೂ ಸೈನಿಕರಿಗೋಸ್ಕರ ಫಂಡ್ ರೈಸ್ ಮಾಡಿದ್ದಿದ್ಯಾ? ನನ್ನ ದೇಶ ಸಂಕಟದಲ್ಲಿದೆ, ದಯಮಾಡಿ ಫಂಡ್ ಕೊಡಿ ಅಂತ ಕೇಳಿದ್ದಿದ್ಯಾ? ಮಿತ್ರ, ಈ ದೇಶದ ಜನ ಫಂಡ್ ರೈಸ್ ಮಾಡದೇ ಇರುವಂತ ಮೊದಲನೇ ಯುದ್ಧ ಅಂತ ಯಾವ್ದಾದ್ರು ಇದ್ರೆ ಅದು ಇದೇ ಯುದ್ಧ. ಯಾಕೆ ಗೊತ್ತೇನು? ಇವತ್ತು ಭಾರತ
ಫಂಡ್ ರೈಸ್ ಮಾಡಿ ಫಂಡ್ ಮಾಡಬೇಕಾಗಿರುವಂತ ಸ್ಥಿತಿಯಲ್ಲಿಲ್ಲ. ಜಗತ್ತಿನ 5ನೇ ಶ್ರೀಮಂತ ರಾಷ್ಟ್ರವಾಗಿದ್ವಿ ನಾವು. ಈ ಯುದ್ಧ ಶುರುವಾದಾಗ ನಮ್ಮ ಸಾಮರ್ಥ್ಯದಿಂದ 4ನೇ ಶ್ರೀಮಂತ ರಾಷ್ಟ್ರವಾಗಿದ್ದೀವಿ. ಇವತ್ತು ಜಪಾನ್ ಅನ್ನು ಹಿಂದಿಕ್ಕಿ ಭಾರತ ಜಗತ್ತಿನ 4ನೇ ಶ್ರೀಮಂತ ರಾಷ್ಟ್ರ. ಯುದ್ಧದ ನಡುವೆ, ಯುದ್ಧ ನಡೆಯುವಾಗ ರಾಷ್ಟ್ರಗಳು ಬಡತನಕ್ಕೆ ತಳ್ಳಲ್ಪಡ್ತವೆ. ಯುದ್ಧ ನಡೆಯುವಾಗ ಡೀಸೆಲ್ ರೇಟ್ ಜಾಸ್ತಿ ಆಗುತ್ತೆ, ಪೆಟ್ರೋಲ್ ರೇಟ್ ಜಾಸ್ತಿ ಆಗುತ್ತೆ, ಅಕ್ಕಿ ಬೇಳೆಯ ರೇಟ್ ಜಾಸ್ತಿ ಆಗುತ್ತೆ. ಈ ದೇಶದಲ್ಲಿ ಯುದ್ಧದ ಹೊರದಲ್ಲಿ ಇನ್ಫ್ಲೇಷನ್ ಕಂಟ್ರೋಲ್ ಅಲ್ಲಿ ಇತ್ತು. ಈ ದೇಶ ಯುದ್ಧದ ಹೊತ್ತಲ್ಲಿ 1 ರೂಪಾಯಿನೂ ಕೂಡ ಡೀಸೆಲ್ಗೆ ಜಾಸ್ತಿ ಮಾಡಲಿಲ್ಲ. ನಿಮ್ಮ ಜೇಬಿನಿಂದ ದುಡ್ಡು ತೆಗೆದುಕೊಂಡು ಯುದ್ಧ ಮಾಡಬೇಕಾಗಿಲ್ಲ. ಈ ದೇಶದ ಬಳಿ ದುಡ್ಡು ಎಷ್ಟಿದೆ ಅಂತಂದ್ರೆ ಪಾಕಿಸ್ತಾನವನ್ನ ನಾವೇ ನಿಪ್ಟಾಯಿಸ್ಕೊಳ್ತೀವಿ, ನಿಮ್ ಪಾಡಿಗೆ ನೀವು ಆರಾಮಾಗಿರಿ ಅಂತ ಹೇಳಿದ ರಾಷ್ಟ್ರವಾಗಿ ನಿಂತ್ಕೊಂಡ್ವಿ. ಎಲ್ಲಿಂದ ಎಲ್ಲಿಗೆ ಬಂದ್ವಿ ನಾವು? 99ರ ಕಾರ್ಗಿಲ್ ಯುದ್ಧದಲ್ಲಿ ಹಾಗಿದ್ವಿ. 2025ರ ಪಾಕಿಸ್ತಾನದ ಯುದ್ಧದ ವೇಳೆಗೆ ಇಷ್ಟು ಬದಲಾವಣೆ. ಮಿತ್ರ, ನಿಜವಾದ ಮಜಾ ಯುದ್ಧಕ್ಕೆ ಬಂದಿದ್ದು ಯಾವಾಗ ಗೊತ್ತಾ? 9ನೇ ತಾರೀಕು ನಾವು ಪಾಕಿಸ್ತಾನದ ಡಿಫೆನ್ಸ್ ಸಿಸ್ಟಮ್ ಅನ್ನು ಉಡಾಯಿಸಿದ ನಂತರ ಪಾಕಿಸ್ತಾನ ಪತನಗೊಳ್ತು. ಭಾರತಕ್ಕೆ ಸರಿಯಾದ ಪಾಠ ಕಲಿಸಬೇಕು ಅಂತ ನ್ಯೂಕ್ಲಿಯರ್ ವಾರ್ ಹೆಡ್ ಅನ್ನ ಭಾರತದ ಕಡೆ ತಿರುಗಿಸಿತು. ಭಾರತ ವಾರ್ ಹೆಡ್ ಅನ್ನ ತಡೀತು. ಮಿತ್ರರೇ, ಇತ್ತೀಚೆಗೆ ಕಳೆದ 2 ದಿನಗಳಲ್ಲಿ ಭಾರತ ಇದನ್ನು ಹೇಳಿ ಇದಕ್ಕೆ ಬೇಕಾಗಿರುವಂತ ಪ್ರೂಫ್ ಅನ್ನು ಪ್ರೊವೈಡ್ ಮಾಡಿದೆ. ಜಗತ್ತಿಗೆ ಹೇಳಿದೆ, ನಾನು ಸುಮ್ಮನೆ ಅಟ್ಯಾಕ್ ಮಾಡಲಿಲ್ಲ ಕಣಯ್ಯ, ಅವ್ರು ಯಾವಾಗ ನಮ್ಮ ಮೇಲೆ ಬಾಂಬ್ ಹಾಕ್ತೀನಿ ಅಂತ ಬಂದ್ರು, ನ್ಯೂಕ್ಲಿಯರ್ ವಾರ್ ಹೆಡ್ ಕಳಿಸಿದ್ರು, ಆಗ ನಾನು ಅನಿವಾರ್ಯವಾಗಿ ಪಾಕಿಸ್ತಾನದ ಏರ್ ಬೇಸ್ ಅನ್ನ ಧ್ವಂಸಗೊಳಿಸಬೇಕಾಗಿ ಬಂತು ಅಂತ ನಿಶ್ಚಯ ಮಾಡಿದ್ರು. ಈ ದೇಶದ ಪ್ರಧಾನಿ ಗೋ ಹೆಡ್ ಕೊಟ್ಟರು. ಅವತ್ ರಾತ್ರಿ 12:12ವರೆಗೆ ಶುರುವಾಯಿತು ನೋಡಿ. ಇದನ್ನ ತಾಂಡವ ನೃತ್ಯ ಅಂತ ಕರಿತೀನಿ ಭಾರತದ್ದು. ನೀವು ಯಾವ ಶಿವನ ನೃತ್ಯವನ್ನ ಬರೀ ಪೇಪರ್ಗಳಲ್ಲಿ ಓದಿದ್ರೋ, ಪುಸ್ತಕಗಳಲ್ಲಿ ಓದಿದ್ರೋ, ಟಿವಿಯಲ್ಲಿ ನೀವು ಅದನ್ನ ನೋಡಿದ್ರೋ, ಯಾವ್ದಾದ್ರು ಸ್ಟೇಜ್ ಮೇಲೆ ಡ್ಯಾನ್ಸ್ ನೋಡಿದ್ರೋ, ಭಾರತದ ಸೈನಿಕ ಪಾಕಿಸ್ತಾನದ ಮೇಲೆ ಆ ತಾಂಡವ ನೃತ್ಯ ಮಾಡಿ ತೋರಿಸಿಯೇ ಬಿಟ್ಟ. 11 ಜಾಗಗಳ ಮೇಲೆ, ಏರ್ ಬೇಸ್ಗಳ ಮೇಲೆ ಅಟ್ಯಾಕ್ ಆಯ್ತು. ಅದರಲ್ಲಿ ಎಂತೆಂತ ಪ್ರಮುಖ ಏರ್ ಬೇಸ್ ಗೊತ್ತಾ? ಒಂದು ರಾವಲ್ಪಿಂಡಿಯ ಏರ್ ಬೇಸ್. ಆ ರಾವಲ್ಪಿಂಡಿಯ ಏರ್ ಬೇಸ್ ಯಾಕೆ ವಿಶಿಷ್ಟ ಅಂತಂದ್ರೆ, ಪಾಕಿಸ್ತಾನದ ಒಟ್ಟಾರೆ ಸೈನ್ಯದ ಚಟುವಟಿಕೆ ನಡೆಯೋದು ಎಲ್ಲಿಂದ ಅಂದ್ರೆ ಅಲ್ಲಿಂದಲೇ. ಆ ಏರ್ ಬೇಸಿನ ಮೇಲೆ ದಾಳಿ ನಡೆದ ನಂತರ ಪಾಕಿಸ್ತಾನದ ಹೆಡ್ ಕ್ವಾರ್ಟರ್ಸ್ ಸತ್ತೋಯ್ತು. 11 ಏರ್ ಬೇಸ್ ಅಲ್ಲಿ ಅದೊಂದು ಏರ್ ಬೇಸ್ ಇತ್ತು. ಇನ್ನೊಂದು ಏರ್ ಬೇಸ್ ಇತ್ತು ಸರ್ಗೋದಾ ಅಂತ, ಪಾಕಿಸ್ತಾನದ ಒಳಗಿರುವಂತಹ ಏರ್ ಬೇಸ್. ಈ ಸರ್ಗೋದಾ ಇಂಪಾರ್ಟೆಂಟ್ ಯಾಕೆ ಗೊತ್ತಾ? ಈ ಸರ್ಗೋದಾದಲ್ಲಿ ಪಾಕಿಸ್ತಾನದ ಅನೇಕ ಯುದ್ಧ ವಿಮಾನಗಳು ತೈನಾತ್ ಆಗಿರ್ತವೆ, ಯಾವಾಗ್ಲೂ ರೆಡಿಯಾಗಿ ನಿಂತಿರ್ತವೆ. ಯಾಕೆ ರೆಡಿಯಾಗಿರುತ್ತೆ ಅಂತಂದ್ರೆ, ಅದರ ಪಕ್ಕದ ಕೈರಾಣ ಬೆಟ್ಟಗಳಲ್ಲಿ ಪಾಕಿಸ್ತಾನ ತಾನು ತನ್ನ ವಾರ್ ಹೆಡ್ ಗಳನ್ನ, ನ್ಯೂಕ್ಲಿಯರ್ ವಾರ್ ಹೆಡ್ ಗಳನ್ನ ಸ್ಟೋರ್ ಮಾಡಿಟ್ಟಿರೋ ಜಾಗ ಇದೆ. ಅದಕ್ಕೆ 5 ಟನಲ್ಗಳಿವೆಯಂತೆ. 3 ಟನಲ್ಗಳು ಅದಾದಾಗೆ ಮುಚ್ಚೋಗಿವೆ. ಇನ್ನು 2 ಟನಲ್ಗಳು ಬಾಕಿ ಇದ್ವಂತೆ. ಅದು ಎಲ್ಲಿಂದ ಇವರಿಗೆ ಕೋಆರ್ಡಿನೇಟ್ ಸಿಕ್ತೋ, ಎಕ್ಸಾಕ್ಟ್ ಆಗಿ ಇದೇ ಜಾಗದಲ್ಲಿದೆ ಅಂತ ಹೇಗ್ ಗೊತ್ತಾಯ್ತೋ? ಪಾಕಿಸ್ತಾನದ ಆ ಜಾಗದ ಮೇಲೆ, ಸರ್ಗೋದಾ ಮೇಲೆ ಅಟ್ಯಾಕ್ ಮಾಡಿದ್ದಲ್ಲದೆ ಕೈರಾಣ ಬೆಟ್ಟಗಳ ಮೇಲೂ ಕೂಡ ಭಾರತ ಅಟ್ಯಾಕ್ ಮಾಡಿದೆ ಅಂತ ಎಲ್ಲರೂ ಮಾತನಾಡ್ತಾರೆ. ನಾನು ಮಾಡಿದೀವಿ ಅಂತ ಹೇಳಲ್ಲ. ಭಾರತದ ಸೈನಿಕ ಪ್ರಮುಖರನ್ನ ಬ್ರೀಫಿಂಗ್ ಅಲ್ಲಿ ಕೂತಾಗ ಒಬ್ಬ ಪತ್ರಕರ್ತರು ಕೇಳಿದ್ರು, ಕೈರಾಣದಲ್ಲಿ ಪಾಕಿಸ್ತಾನದ ನ್ಯೂಕ್ಲಿಯರ್ ವಾರ್ ಹೆಡ್ಸ್ ಇದೆಯಂತೆ, ನೀವು ಅದರ ಮೇಲೆ ದಾಳಿ ಮಾಡಿದ್ದೀರಂತೆ, ಹೌದಾ ಅಂದಾಗ ಈ ದೇಶದ ಸೈನಿಕ ಪ್ರಮುಖರು ಏನ್ ಹೇಳಿದ್ರು ಗೊತ್ತಾ? ಹೌದಾ, ಅಲ್ಲಿ ಇದೆಯಾ ಅವರದ್ದು? ನಮ್ಗೆ ಗೊತ್ತಿಲ್ಲಪ್ಪ. ನೀವು ಹೇಳ್ತಿದ್ದೀರಾ ಅಂದ್ರೆ ಇರಬಹುದು, ನಾವಂತೂ ದಾಳಿ ಮಾಡ್ಲಿಲ್ಲಪ್ಪ ಅಂತ ಹೆಂಗ್ ನಗನಗ್ತಾ ಹೇಳಿದ್ರು ಅಂತಂದ್ರೆ ಜಗತ್ತಿಗೆ ಸಿಗಬೇಕಾಗಿರುವ ಮೆಸೇಜ್ ಸಿಕ್ಕಿತ್ತು. ಭಾರತ ಕೈರಾಣದ ಮೇಲೆ ಅಟ್ಯಾಕ್ ಮಾಡಿದ ನಂತರ ಏನಾಗಿದೆ ಗೊತ್ತಾ? ಪಾಕಿಸ್ತಾನ ಹೈರಾಣಾಗಿದೆ. ಯಾಕೆ ಹೈರಾಣಾಗಿದೆ ಅಂತಂದ್ರೆ, ಅದರ 2 ಟನಲ್ಗಳ ಎಂಟ್ರಿ ಮುಚ್ಚಿದೆ. ಅವ್ರ ಹತ್ರ ಇರುವಂತ 200-250 ಅದಕ್ಕಿಂತ ಹೆಚ್ಚು ವಾರ್ ಹೆಡ್ಗಳನ್ನು ತರ್ಲಿಕ್ಕೆ ಇನ್ನಾಗಲಿಲ್ಲ. ಎರಡನೇದು, ಆ ಕಾರಣಕ್ಕೆ ಉಂಟಾದ ಭೂಕಂಪದಿಂದ ಆ ವಿಕಿರಣಗಳು ಶುರುವಾಗಿವೆ. ಆ ವಿಕಿರಣ ಶುರುವಾದ ನಂತರ ಕೈರಾಣ ಮತ್ತು ಸರ್ಗೋದದ ಅಕ್ಕಪಕ್ಕದಲ್ಲಿರುವಂತ ಎಲ್ಲ ಜನರನ್ನ 60-70 ಕಿಲೋಮೀಟರ್ ದೂರಕ್ಕೆ ಶಿಫ್ಟ್ ಮಾಡಲಾಗಿದೆ. ಯಾಕೆ ಅಂತಂದ್ರೆ, ಈ ವಿಕಿರಣಗಳು ಪಾಕಿಸ್ತಾನವನ್ನ ಹೈರಾಣು ಮಾಡಬಲ್ಲವು ಅಂತ ಅವರಿಗೆ ಗೊತ್ತಿದೆ. ಮಿತ್ರರೆ, ಭಾರತ ಪಾಕಿಸ್ತಾನವನ್ನ ಒಳಗಿಂದೊಳಗೆ ಹೆಂಗೆ ಭಸ್ಮ ಮಾಡಿದೆ ಅಂತಂದ್ರೆ, ನಾವು ಮಾಡಿದ್ದು ನಿಜ ಅಂತ ಹೆಂಗ್ ಗೊತ್ತಾಯ್ತು ಗೊತ್ತಾ ನನಗೆ? ಈ ದೇಶದ ಪ್ರಧಾನಿ 12ನೇ ತಾರೀಕು ಇದೆ ಆ ಚಿತ್ರ. ಈ ದೇಶದ ಪ್ರಧಾನಿ ಎಲ್ಲೋಗಿ ನಿಂತುಕೊಂಡ್ರು ಗೊತ್ತಾ? ಯಾವ ಆದಂಪುರದ ಬೇಸನ್ನ ನಾವು ಧ್ವಂಸಗೊಳಿಸಿದೀವಿ ಅಂತ ಪಾಕಿಸ್ತಾನ ಹೇಳ್ಕೊಳ್ತಿತ್ತೋ, ನನ್ನ ದೇಶದ ಪ್ರಧಾನಿ ಅದೇ ಆದಂಪುರ್ಗೆ ಹೋಗ್ಬಿಟ್ಟು
ಅದೇ ಅದಂಪುರಲ್ಲಿ ನಿಂತ್ಕೊಳ್ಳುವ ಹಿಂದೆ ಏನ್ ಇಟ್ಕೊಂಡಿದ್ರು ಗೊತ್ತಾ? ಅದಂಪುರ್ನಲ್ಲಿದ್ದಂತ ಒಂದು S-400 ಅನ್ನ ಇವರು ಧ್ವಂಸಗೊಳಿಸಿದ್ದಾರೆ ಅಂತ ಹೇಳ್ತಿದ್ರಲ್ಲ, ಹಿಂದೆ ಒಂದು S-400 ಇಟ್ಕೊಂಡಿದ್ರು. ಮಿತ್ರರೆ, ಈ ದೇಶ ಮೊದಲನೇ ಬಾರಿಗೆ ನಮ್ಮ ಹತ್ರ ಇರುವಂತ S-400 ನೋಡಿದ್ದು ಅದೇ ದಿನ ನರೇಂದ್ರ ಮೋದಿ ಅವರು ಭಾಷಣ ಮಾಡೋ ದಿನ. ಅಲ್ಲಿವರೆಗೂ ನಾವ್ ಯಾರು ನೋಡಿರ್ಲಿಲ್ಲ. ನರೇಂದ್ರ ಮೋದಿ ಅದರ ಎದುರುಗಡೆ ನಿಂತ್ಕೊಂಡ್ರು, ಹಿಂದೆ ಬ್ಯಾಕ್ ಗ್ರೌಂಡ್ ಒಂದು ರಫೇಲ್ ಕೂಡ ನಿಂತಿತ್ತು. ಅವ್ರು ಸೆಲ್ಯೂಟ್ ಕೊಡುವಂತ ಫೋಟೋ ಇಡೀ ಜಗತ್ನಲ್ಲಿ ವೈರಲ್ ಆಗಿ ಪಾಕಿಸ್ತಾನಕ್ಕೆ ಹೇಳ್ತು, ನೀವೇನು ಮಾಡ್ಲಿಲ್ಲ, ಎಲ್ಲ ನಾವೇ ಮಾಡಿದ್ದೀವಿ ಅಂತ ಪಾಕಿಸ್ತಾನಕ್ಕೆ ಹೇಳಲಿಕ್ಕೆ ಸಾಧ್ಯ ಆಯ್ತಲ್ಲ. ಆ ಕಾರಣಕ್ಕೆ ನಾನು ಈ ದೇಶದ ಪ್ರಧಾನಿಗೆ ಸೆಲ್ಯೂಟ್ ಹೊಡಿಬೇಕು. ಯಾವಾಗ ಈ ದೇಶದ ಪ್ರಧಾನಿ ಹಿಂಗ್ ಮಾಡಿದ್ರು, ಪಾಕಿಸ್ತಾನದ ಪ್ರಧಾನಿ ತಕ್ಷಣ ತಾನೂ ತನ್ನ ಒಂದು ಏರ್ ಬೇಸಿಗೆ ಹೋಗ್ತೀನಿ ಅಂತ ಹೋದ್ರು. ಏರ್ ಬೇಸಿಗೆ ಹೋದ್ರೆ ವಾಸ್ತವವಾಗಿ ಯುದ್ಧ ವಿಮಾನಗಳ ಪಕ್ಕದಲ್ಲಿ ನಿಲ್ಬೇಕು. ಅವರೊಂದು ಟ್ಯಾಂಕ್ ಮೇಲೆ ನಿಂತ್ಕೊಂಡು ಸೆಲ್ಯೂಟ್ ಕೊಟ್ರು. ಯಾಕೆಂದ್ರೆ ಏರ್ ಬೇಸ್ ಧ್ವಂಸಗೊಂಡಿತ್ತು. ಏರ್ ಬೇಸ್ ಹತ್ರ ಯಾವ ವಿಮಾನಗಳನ್ನು ಇಡುವಂತ ಸ್ಥಿತಿಯಲ್ಲಿರಲಿಲ್ಲ. ಪಾಕಿಸ್ತಾನ ಹೀನ ದೀನ ಕೃಪಣ ಸ್ಥಿತಿಗೆ ತಲುಪಿತ್ತಲ್ಲ, ಈ ದೇಶ ಪಾಕಿಸ್ತಾನವನ್ನ ಆ ಸ್ಥಿತಿಗೆ ತಲುಪಿಸಿ ಹೇಳ್ತು. ಆದ್ರೆ ಮಜಾ ಏನ್ ಗೊತ್ತೇನು, ನನಗೆ ಬಹಳ ಬಾರಿ ಅನ್ಸುತ್ತೆ ರಾಹುಲ್ ಗಾಂಧಿಗೂ ಶಾಬಾಜ್ ಶರೀಫ್ಗೂ ಒಂದು ಸಂಬಂಧ ಅಥವಾ ಹತ್ತಿರದ ಇದಿದೆ ಅಂತ. ಯಾಕೆಂದ್ರೆ ಈ ಎಲೆಕ್ಷನ್ ಅಲ್ಲಿ 24 ಎಲೆಕ್ಷನ್ ಅಲ್ಲಿ ಸೋತಾಗ 99 ಸೀಟ್ ಪಡ್ಕೊಂಡಿದ್ದ ರಾಹುಲ್ ಗಾಂಧಿ ನಾವೇ ಗೆದ್ವಿ ಅಂತ ಹೇಳ್ತಿದ್ರು. 240 ಸೀಟ್ ಪಡ್ಕೊಂಡಿರುವಂತ ನರೇಂದ್ರ ಮೋದಿ ಮುಖ ಸಣ್ಣ ಮಾಡಿ ಕೂತ್ಕೊಂಡಿದ್ರು, ಫುಲ್ ಮೆಜಾರಿಟಿ ಬರ್ಲಿಲ್ವಲ್ಲ ಅಂತ. 99 ಮೆರೆದಾಡ್ತಾ ಇದ್ರು. ಹಂಗೆ ಶಾಬಾಜ್ ಶರೀಫು 11 ಏರ್ ಬೇಸ್ ಮೇಲೆ ದಾಳಿ ಆಗಿತ್ತು. 9 ಭಯೋತ್ಪಾದಕರ ತಾಣಗಳು ಉಡಾಯಿಸಲ್ಪಟ್ಟಿದ್ವು. ಅಲ್ಲಿ 106 ಜನ ಭಯೋತ್ಪಾದಕರು ಸತ್ತೋಗಿದ್ರು, 16 ಜನ ಸೈನಿಕರು ಸತ್ತೋಗಿದ್ರು. ಟರ್ಕಿಯಿಂದ ಡ್ರೋನ್ ಹ್ಯಾಂಡಲ್ ಮಾಡ್ಲಿಕ್ಕೆ ಅಂತ ಬಂದಿದ್ದ 2 ಸೈನಿಕರು ಯುದ್ಧ ಭೂಮಿಯಲ್ಲಿ ಮೃತಪಟ್ಟಿದ್ರು. ಎಲ್ಲ ಕಡೆಯಿಂದ ನಷ್ಟ 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 ಪಾಕಿಸ್ತಾನಕ್ಕೆ. ನಮ್ಮ ಮೇಲೆ ಕಳಿಸಿದ್ದ 1 ಡ್ರೋನ್ ಕೆಲಸ ಮಾಡಲಿಲ್ಲ, ನಮ್ಮ ಮೇಲೆ ಕಳಿಸಿದ್ದ 1 ನ್ಯೂಕ್ಲಿಯರ್ ವಾರ್ ಹೆಡ್ ಕೆಲಸ ಮಾಡಲಿಲ್ಲ. ಇಷ್ಟಾದ್ರೂ ಪಾಕಿಸ್ತಾನ ಸೆಲೆಬ್ರೇಟ್ ಮಾಡ್ತು. ನಾವು ಸೈಲೆಂಟ್ ಆಗಿ ಕೂತಿದ್ವಿ. ನಮ್ದು ರಫೇಲ್ ಹೋಯ್ತೇನೋ, ನಮ್ದು ಮಿರೇಜ್ ಹೋಯ್ತೇನೋ, ನಮ್ದು ಮಿಗ್ ಹೋಯ್ತೇನೋ ಅಂತ ನಾವು ಟೆನ್ಷನ್ ಅಲ್ಲಿದ್ರೆ ಪಾಕಿಸ್ತಾನ ಸೆಲೆಬ್ರೇಟ್ ಮಾಡ್ತಿತ್ತು. ಸೋಲನ್ನ ಸೆಲೆಬ್ರೇಟ್ ಮಾಡುವಂತ ಈ ಜನರ ಬಗ್ಗೆ ಏನು ಹೇಳೋದು? ಆದ್ರೆ ಇವತ್ತು ಪಾಕಿಸ್ತಾನದ ಸ್ಥಿತಿ ಹೆಂಗಿದೆ ಅಂತಂದ್ರೆ, ಈ ದೇಶದ ಪ್ರಧಾನಮಂತ್ರಿ ಹೇಳಿದ್ದಾರೆ, ಅಮೆರಿಕ ನಮಗೆ ಇಂಟರ್ವ್ಯೂನ್ ಮಾಡ್ಲಿಕ್ಕೆ, ಪಾಕಿಸ್ತಾನದ ಪರವಾಗಿ ಇಂಟರ್ವ್ಯೂನ್ ಮಾಡ್ಲಿಕ್ಕೆ ಬಂತು, ನಮ್ಮ ಹತ್ರ ಏನ್ ಮಾತಾಡ್ಲಿಲ್ಲ, ನಮ್ಮನ್ ಕೇಳ್ಕೊಂಡಿದ್ದು ಪಾಕಿಸ್ತಾನವೇ. ಮಿತ್ರರಿಗೆ ಗೊತ್ತಿರ್ಲಿ, ಯಾರಾದ್ರೂ ಈ ಸುಳ್ಳನ್ನ ಹಬ್ಬಿಸ್ಲಿಕ್ಕೆ ಪ್ರಯತ್ನ ಪಟ್ರೆ ನೀವು ಅವ್ರಿಗೆ ಸರಿಯಾದ ಉತ್ತರ ಕೊಡಬೇಕು. ನಮಗೆ ಫೋನ್ ಮಾಡಿದ್ದು ಭಾರತದ DGMOಗೆ, ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಗೆ ಫೋನ್ ಮಾಡಿದ್ದು ಪಾಕಿಸ್ತಾನದ DGMO. ಅದು ನನ್ನ ಟೈಮಿಂಗ್ ಹೇಳ್ತೀನಿ. 1 ಗಂಟೆಗೆ ಕಾಲ್ ಮಾಡಿದ್ರು, DGMO ಹತ್ರ ಮಾತನಾಡಬೇಕು ಅಂತ ರಿಕ್ವೆಸ್ಟ್ ಸಲ್ಲಿಸಿದ್ರು. 3:15 ಇಬ್ಬರ ನಡುವೆ ಮಾತುಕತೆ ಆಯ್ತು. 5 ಗಂಟೆಗೆ ಇದನ್ನ ಮಾಡಬೇಕು ಅಂತ ನಾವು ಒಪ್ಪಿಗೆ ಮಾಡ್ಕೊಂಡ್ವಿ. ಯಾವಾಗ ನಾವು ಒಪ್ಪಿಕೊಂಡ್ವೋ ತಕ್ಷಣ ಅದನ್ನ ಅಮೆರಿಕ ಅನೌನ್ಸ್ ಮಾಡ್ತು. ನಾನು ಇಬ್ಬರನ್ನು ಒಪ್ಪಿಸಿದ್ದೀನಿ ಅಂತ ಅಮೆರಿಕ ಹೇಳ್ತು. ಆದ್ರೆ 6 ಗಂಟೆಗೆ ಪ್ರೆಸ್ ಬ್ರೀಫಿಂಗ್ ಕೊಟ್ಟ ಭಾರತ ಅಮೆರಿಕಾದ ಹೆಸರನ್ನೇ ಉಲ್ಲೇಖ ಮಾಡಲಿಲ್ಲ. ಹೀಗೆ ಒಂದು ಸಾರ್ವಭೌಮ ರಾಷ್ಟ್ರ ಅಮೆರಿಕಾದ ಕಪಾಳಕ್ಕೆ ಹೊಡೆದಿದ್ದನ್ನ ಹಿಂದಿನ ದಿನಗಳಲ್ಲಿ ಯಾರು ನೋಡಿರ್ಲಿಕ್ಕಿಲ್ಲ. ಭಾರತ ಆ ಕೆಲಸ ಮಾಡ್ತು. ಟ್ರಂಪ್ಗೆ ಅದು ಯಾವ ತರದ ಉರಿ ಅಂದ್ರೆ, ಟ್ರಂಪಿನ ಉರಿ ಹೆಂಗಿತ್ತು ಅಂತಂದ್ರೆ, ನಾನು ಭಾರತಕ್ಕೆ ಟ್ರೇಡ್ ಕೊಡ್ತೀನಿ, ಅದು ಕೊಡ್ತೀನಿ ಅಂತೆಲ್ಲ ಹೇಳಿ ಒಪ್ಪಿಸಿದೀನಿ ಅಂತ ಹೇಳ್ತಿದ್ದವನು 1-2 ದಿನ ಆದ್ಮೇಲೆ ಭಾರತದ ಈ ತಾಳ್ವಿಕೆಯನ್ನ, ಈ ವ್ಯವಸ್ಥೆಯನ್ನು ತಾಳ್ಕೊಳ್ಳಿಕ್ಕಾಗದ ಏನ್ ಹೇಳ್ದ ಗೊತ್ತಾ? ನಾನ್ ಮಾಡಿದ್ದೀನಿ ಅಂತ ನಾನು ಹೇಳಲಿಲ್ಲ, ಇಬ್ರು ಮಾತಾಡ್ಲಿಕ್ಕೆ ಬೇಕಾಗಿರುವ ಪ್ಲಾಟ್ಫಾರ್ಮ್ ಅನ್ನ ನಾನು ಕ್ರಿಯೇಟ್ ಮಾಡಿಕೊಟ್ಟೆ. ಇಷ್ಟನ್ನೇ ಮುಂಚೆ ಹೇಳಿದಿದ್ರೆ ಮಾನ ಮರ್ಯಾದೆ ಎಲ್ಲರದೂ ಚೆನ್ನಾಗಿರ್ತಿತ್ತು. ಆದ್ರೆ ಟ್ರಂಪ್ ಇದನ್ನ 2 ದಿನಗಳ ನಂತರ ಹೇಳ್ದ. ಈಗಲೂ ಕೂಡ ಭಾರತ ಮತ್ತು ಅಮೆರಿಕದ ಈ ಸೈಲೆಂಟ್ ವಾರ್ ನಡೀತಾ ಇದೆ. ಯಾಕೆ ವಾರ್ ನಡೀತಿದೆ ಗೊತ್ತಾ? ಈ ವಾರ್ ನೀವು ಅನ್ಕೊಂಡಂತೆ ಸಾಮಾನ್ಯವಾದ ವಾರ್ ಅಲ್ಲ. ಭಾರತ ಮೊದಲನೇ ಬಾರಿಗೆ ಶಸ್ತ್ರಾಸ್ತ್ರಗಳ ಎಕ್ಸ್ಪೋರ್ಟ್ ನಲ್ಲಿ ತನ್ನ ದೊಡ್ಡ ಛಾಪನ್ನ ಮೂಡಿಸ್ಲಿಕ್ಕೆ ಹೊರಟಿದೆ. ಮಿತ್ರ, ಅಪರೂಪದ ಕೆಲವು ಸಂಗತಿಗಳನ್ನು ಹೇಳ್ತೀನಿ. ನರೇಂದ್ರ ಮೋದಿ ಅಧಿಕಾರಕ್ಕೆ ಬರುವಾಗ ಈ ದೇಶ ಶಸ್ತ್ರಾಸ್ತ್ರಗಳನ್ನ ಎಕ್ಸ್ಪೋರ್ಟ್ ಮಾಡ್ತಿತ್ತು. ಎಷ್ಟು ಗೊತ್ತಾ? 2,000 ಕೋಟಿ ರೂಪಾಯಿ. ನಾಟ್ ಈವನ್ $1 ಬಿಲಿಯನ್. $1 ಬಿಲಿಯನ್ ಅಂದ್ರೆ 8,000 ಕೋಟಿ. ನಾವು $1/4 ಬಿಲಿಯನ್ ಎಕ್ಸ್ಪೋರ್ಟ್ ಮಾಡ್ತಿದ್ವಿ. ನರೇಂದ್ರ ಮೋದಿ 2024ರ ಚುನಾವಣೆಗೆ ಹೋಗುವಾಗ ಏನ್ ಅನೌನ್ಸ್ ಮಾಡಿದ್ರು ಗೊತ್ತಾ? ಈಗ ಭಾರತ 24,000 ಕೋಟಿ ರೂಪಾಯಿಯಷ್ಟು ಶಸ್ತ್ರಾಸ್ತ್ರಗಳನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದೆ ಅಂತ. 24,000 ಕೋಟಿ. ಅವ್ರ ಕೈಯಲ್ಲಿ ಅಧಿಕಾರ ಕೊಟ್ಟಾಗ 2,000 ಕೋಟಿ ಇತ್ತು, ಈಗ 24,000 ಕೋಟಿ. ಈಗೇನಾಗಿದೆ ಗೊತ್ತಾ? ಭಾರತದ ಡ್ರೋನ್ಗಳಿಗೆ ವರ್ಲ್ಡ್ ವೈಡ್ ಬೇಡಿಕೆ ಬರ್ತಾ ಇದೆ. ನಮ್ಮ ಡ್ರೋನ್ಗಳು ಮುಂದಿನ 8 ವರ್ಷಗಳಲ್ಲಿ 550 ಹೊಸ ಡ್ರೋನ್ ಕಂಪನಿಗಳು ಭಾರತದಲ್ಲಿ ಶುರುವಾಗ್ತಾ ಇವೆ. 1000ಕ್ಕೂ ಹೆಚ್ಚು ಡ್ರೋನ್ ಪೈಲಟ್ಗಳು ನಿರ್ಮಾಣ ಆಗ್ತಿದ್ದಾರೆ. ಇನ್ನು 10 ವರ್ಷಗಳಲ್ಲಿ ಭಾರತದ ಡ್ರೋನ್ಗಳ ಒಂದು ವಹಿವಾಟು $10 ಬಿಲಿಯನ್ ಕ್ರಾಸ್ ಆಗುತ್ತೆ 2030ರ ವೇಳೆಗೆ.
ಬಹಳ ಹೆಮ್ಮೆಯಿಂದ ಹೇಳ್ತಿದ್ದೀನಿ ಈ ಮಾತನ್ನ. 2030 ವೇಳೆಗೆ ಭಾರತದ ರಕ್ಷಣಾ ವಹಿವಾಟು 50,000 ಕೋಟಿ ರೂಪಾಯಿ ಆಗುತ್ತೆ. ನರೇಂದ್ರ ಮೋದಿಗೆ ಅಧಿಕಾರ ಕೊಟ್ಟಾಗ 2,000 ಕೋಟಿ ಇತ್ತು, 2030 ವೇಳೆಗೆ 50,000 ಕೋಟಿ ಆಗುತ್ತೆ. ಇನ್ನೂ ಒಂದು ಅಂದಾಜು ಎಲ್ಲರೂ ಹೇಳ್ತಾರೆ, ಬರೆದಿಟ್ಕೊಳ್ಳಿ ಇದನ್ನ. 2050 ವೇಳೆಗೆ ಜಗತ್ತಿನ ಅತ್ಯಂತ ಹೆಚ್ಚು ಶಸ್ತ್ರಗಳನ್ನ ಎಕ್ಸ್ಪೋರ್ಟ್ ಮಾಡುವ ರಾಷ್ಟ್ರ ಭಾರತವಾಗುತ್ತೆ ಅಂತ. ಹೆಂಗ್ರಿ ಸಹಿಸಿಕೊಳ್ಳೋದು ಅಮೆರಿಕಕ್ಕೆ? ಅಮೆರಿಕದ ಒಟ್ಟಾರೆ ಆದಾಯ, ಬಹುಮುಖ್ಯ ಆದಾಯ ಬರೋದೇ ಶಸ್ತ್ರಾಸ್ತ್ರಗಳಿಂದ. ಅದಕ್ಕೆ ಎದುರಾಗಿ ಒಂದು ರಾಷ್ಟ್ರ ಹೀಗೆ ಬಲವಾಗಿ ನಿಲ್ಲಬಲ್ಲದು ಅಂತಂದ್ರೆ ಹೇಗೆ ಸಹಿಸಿಕೊಳ್ಳೋದು? ಎರಡನೇದೊಂದಿದೆ, ಭಾರತದ ಯುದ್ಧ ಹೇಗೆ ನಡೆದಿದೆ ಈ ಬಾರಿ ಅಂತಂದ್ರೆ ಬರೀ ಸೈನಿಕರು ಒಳಗೆ ನುಗ್ಗಿ ಎದುರಿಗಿರೋರ್ನ ಕಂಬ್ಯಾಟಿಂಗ್ ಅಲ್ಲಿ ಫೈಟ್ ಮಾಡಿರೋರಲ್ಲ, ಎದರ ಬದರ ಯುದ್ಧದಲ್ಲಿ ಫೈಟ್ ಮಾಡಿರೋದಲ್ಲ. ನಾವು ಅತ್ಯಾಧುನಿಕವಾಗಿರುವಂತ ತಂತ್ರಜ್ಞಾನವನ್ನ ಬಳಸ್ಕೊಂಡು ಫೈಟ್ ಮಾಡಿದೀವಿ. ಇದು ನಮ್ಮ ತಲೆ ಮೇಲೆ ಕೂತಿರುವಂತ ಚೀನಾಕ್ಕೂ ಎಚ್ಚರಿಕೆ, ತಂತ್ರಜ್ಞಾನ ನಿಮ್ಮೊಬ್ಬನ ಆಸ್ತಿ ಅಲ್ಲ, ನನ್ನ ಹತ್ರನೂ ಬೇಕಾದಷ್ಟು ತಂತ್ರಜ್ಞಾನ ಇದೆ, ಭಾರತ ಆಕ್ಟಿವ್ ಆಗಿದೆ ಈಗ ಅಂತ ತೋರಿಸೋದಿತ್ತಲ್ಲ, ಅದು ಭಾರತ ಕೆಲಸ ಮಾಡ್ತು. ಈ ಬಾರಿಯ ವೈಶಿಷ್ಟ್ಯ ಏನ್ ಗೊತ್ತೇ? ಯುದ್ಧದ್ದು ಬಹಳ ಖುಷಿ ಪಡಬೇಕು, ಹೆಮ್ಮೆ ಪಡಬೇಕು. ಜಗತ್ತಿನ ಅನೇಕ ರಾಷ್ಟ್ರಗಳಿಗೆ ತಮ್ಮ ಹತ್ರ ಇರುವಂತ ಶಸ್ತ್ರಗಳನ್ನ ಟೆಸ್ಟ್ ಮಾಡೋ ಅವಕಾಶನೇ ಸಿಗಲ್ಲ. ಚೀನಾ ಕಳೆದ 1962 ನಂತರ ಪ್ರಮುಖ ಯುದ್ಧ ಮಾಡಲೇ ಇಲ್ಲ. ಅದರ ಹತ್ರ ಇರುವ JF-17 ಒಂದು ಸಲ ಟೆಸ್ಟ್ ಮಾಡ್ತು, ಹೋಯ್ತು. HQ-9 ಟೆಸ್ಟ್ ಮಾಡಿದ್ರು, ಹೋಯ್ತು. ಅದಕ್ಕೆ ಟೆಸ್ಟ್ ಮಾಡೋ ಅವಕಾಶವೇ ಸಿಗಲಿಲ್ಲ. ನಾವ್ ಏನೆಲ್ಲ ಟೆಸ್ಟ್ ಮಾಡಿದೀವಿ ಗೊತ್ತಾ? S-400 ಸಿಸ್ಟಮ್ ಅನ್ನ ಈ ಯುದ್ಧದಲ್ಲಿ ಟೆಸ್ಟ್ ಮಾಡಿದೀವಿ. ಆಕಾಶ್ ಸಿಸ್ಟಮ್ ಅನ್ನ ಈ ಯುದ್ಧದಲ್ಲಿ ಟೆಸ್ಟ್ ಮಾಡಿದ್ದೀವಿ. ಮೊದಲನೇ ಬಾರಿಗೆ ರಫೇಲ್ ನ ಟೆಸ್ಟ್ ಮಾಡಿ ಜಗತ್ತಿಗೆ ರಫೇಲ್ ನ ತಾಕತ್ ಹೇಳಿದ್ದೀವಿ. ಈ ಯುದ್ಧದಲ್ಲಿ ತೇಜಸ್ಗಳನ್ನ ಟೆಸ್ಟ್ ಮಾಡಬೇಕು ಅಂತ ಪ್ರಯತ್ನ ಪಟ್ಟಿದ್ದೀವಿ. ಈ ಯುದ್ಧದಲ್ಲಿ ನಾವು ಸುಖೋಯ್ಗಳನ್ನ ಹಿಂದೆಯೂ ಮಾಡಿದ್ದೀವಿ, ಈಗ ಮತ್ತೆ ಮಾಡಿದ್ದೀವಿ. ಈ ಯುದ್ಧಗಳಲ್ಲಿ ನಮ್ಮ ದೇಶದ ಡ್ರೋನ್ಗಳನ್ನ ಟೆಸ್ಟ್ ಮಾಡಿದ್ದೀವಿ. ಮಿತ್ರ, ಗೊತ್ತಿರಲಿ, ಜಗತ್ತಿನ ಅನೇಕ ರಾಷ್ಟ್ರಗಳು ತಮ್ಮ ರಾಷ್ಟ್ರದಲ್ಲಿ ತಮ್ಮ ಶಸ್ತ್ರಗಳನ್ನ ಟೆಸ್ಟ್ ಮಾಡ್ತವೆ. ನಾವು ಟೆಸ್ಟಿಂಗ್ ಭೂಮಿಯಾಗಿ ಪಾಕಿಸ್ತಾನವನ್ನ ಯೂಸ್ ಮಾಡ್ಕೊಂಡಿದ್ದೀವಲ್ಲ, ಇದು ಭಾರತದ ಕೆಪಾಸಿಟಿ ಅಂತ. ನನಗೆ ಇದನ್ನ ಹೇಳುವಾಗ ಅನ್ಸುತ್ತೆ, ಭಾರತ ಹೊಸ ದಿಕ್ಕಿನಲ್ಲಿ ಹೋಗುತ್ತೆ. ನಾನು ಚಾಲೆಂಜ್ ಮಾಡ್ತೀನಿ, ನಿಮ್ಮ ಮಕ್ಕಳು ಈಗ ಅವ್ರನ್ನ ಕೇಳಿದ್ರೆ ಮುಂದೆ ಏನ್ ಆಗ್ತೀಯಾ ಅಂತ ಕೇಳಿದ್ರೆ ಅವ್ನು ಹೇಳ್ತಾನೆ, ಇಂಜಿನಿಯರ್ ಆಗ್ತೀನಿ, ಡಾಕ್ಟರ್ ಆಗ್ತೀನಿ, ನಾನು ಇನ್ಫೋಸಿಸ್ಗೆ ಹೋಗ್ತೀನಿ ಅಂತಿದ್ದಲ್ಲ. ಹೊಸ ಪೀಳಿಗೆಯ ಮಕ್ಕಳು ಏನ್ ಹೇಳ್ತಾರೆ ಗೊತ್ತಾ? ಅಮ್ಮ DRDO ಹೋಗ್ತೀನಿ, ಅಮ್ಮ ನಾನು ಇಸ್ರೋದಲ್ಲಿ ಸೈಂಟಿಸ್ಟ್ ಆಗ್ತೀನಿ, ನಾನು ಭಾರತಕ್ಕೆ ಬೇಕಾಗಿರುವ ಶಸ್ತ್ರಾಸ್ತ್ರಗಳನ್ನ ತಯಾರು ಮಾಡ್ತೀನಿ, ಡ್ರೋನ್ಗಳನ್ನ ತಯಾರು ಮಾಡ್ತೀನಿ ಅಂತ ಹೇಳುವಂತ ಹೊಸ ಪೀಳಿಗೆ ಭಾರತಕ್ಕೆ ಬರ್ಲಿಕ್ಕಿದೆಯಲ್ಲ, ಇದು ಭಾರತದ ಹೊಸ ಭಾಷ್ಯವನ್ನ ಬರೆಯಲಿಕ್ಕಿದೆ. ಮತ್ತು ಅದರ ನಾಯಕನಾಗಿ ನರೇಂದ್ರ ಮೋದಿ 100 ವರ್ಷಗಳ ಕಾಲ ನೆನಪಿನಲ್ಲಿ ಇಟ್ಕೊಳ್ಳಲ್ಪಡ್ತಾರೆ ಅಂತ ನಾನು ಬಹಳ ಹೆಮ್ಮೆಯಿಂದ ನಿಮ್ ಜೊತೆ ಹಂಚಿಕೊಳ್ಳಕ್ಕೆ ಇಚ್ಛೆ ಪಡ್ತೀನಿ. ಭಾರತದ ಹೊಸ ಯುಗ ಆರಂಭವಾಗಿದೆ. ಭಾರತ ಹೊಸ ದಿಕ್ಕಿನಲ್ಲಿ ಬಲವಾದ ಹೆಜ್ಜೆ ಇಡ್ಲಿಕ್ಕೆ ಶುರು ಮಾಡಿರುವಂತ ಈ ಹೊತ್ತಿನಲ್ಲಿ ನಾನು ನೀವು ಬಲವಾಗಿ ನಿಲ್ಬೇಕು. ನಾನು ನಿಮ್ಮನ್ನು ಕಳಕಳಿಯಿಂದ ಕೇಳ್ಕೊಳ್ಳೋದು ಒಂದೇ ಒಂದು, ಯಾರ್ಯಾರು ಭಾರತದ ವಿರುದ್ಧ ಈ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ, ಕೆಲಸ ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೋ ಅವರಿಗೆ ನರೇಂದ್ರ ಮೋದಿನೇ ಉತ್ತರ ಕೊಡಬೇಕಾಗಿಲ್ಲ. ನಮ್ಮ ಲೆವೆಲ್ ಅಲ್ಲಿ ನಾವೇ ಉತ್ತರ ಕೊಡ್ತೀವಿ ಬಾರಯ್ಯ ಅಂತ ಹೇಳುವಂತ ಒಂದು ವಾತಾವರಣವನ್ನ ನಾವು ಸೃಷ್ಟಿ ಮಾಡದೆ ನಾವು ಸೈಲೆಂಟ್ ಆಗಿದ್ರೆ ಮಿತ್ರರೇ, ಸಂಕಟ ಬಂದಾಗ್ಲೂ ಸೈಲೆಂಟ್ ಆಗಿದ್ರೆ ಇದಕ್ಕೆ ಅರ್ಥ ಇರೋದಿಲ್ಲ. ಹೀಗಾಗಿ ಯಾರ್ಯಾರು ಇವತ್ತು ತಿರಂಗಾ ಯಾತ್ರೆಗೆ ಬಂದಿದ್ದೀರೋ ನಾನು ಅವರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಆದರೆ ಒಂದು ನೆನಪಿರ್ಲಿ, ಇದು ಇಲ್ಲಿಗೆ ನಿಲ್ಲಬಾರದು. ಈ ಹೋರಾಟವನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗ್ಬೇಕು. ಯುದ್ಧ ಮುಗುದಿಲ್ಲ. ಆಪರೇಷನ್ ಸಿಂಧೂರ್ನ ಸೀಸ್ ಫೈರ್ ಏನಿತ್ತೋ ಅದು ಶನಿವಾರದವರೆಗೂ ಇತ್ತು. ಭಾನುವಾರ ಸೀಸ್ ಫೈರ್ ಓಪನ್ ಆಗಿದೆ. ಪಾಕಿಸ್ತಾನ ನಮ್ಮ ಮೇಲೆ ಮತ್ತೆ ಅಪ್ರಚೋದಿತ ಶೆಲ್ ದಾಳಿಯನ್ನ ಮಾಡಬೇಕು ಅಂತ ಹೊರಟಿದೆ. ಆದ್ರೆ ಈ ದೇಶದ ಸೈನಿಕರು ಹೇಳಿದ್ದಾರೆ, ಯಾವ ಪ್ರಚೋದಿತ ಶೆಲ್ ದಾಳಿ ಮಾಡೋದು? ಮೊದಲನೇ ಬಾರಿಗೆ ಅವರು ಇದರಲ್ಲಾದಾಗ, ಪೆಹಲ್ಗಾಂವ್ ದಾಳಿ ಆದ ನಂತರ ಏನು ಅಪ್ರಚೋದಿತ ಶೆಲ್ ದಾಳಿ ಮಾಡಿದ್ರು, ನಾನು ನಿನ್ನೆ ಆ ವಿಡಿಯೋ ನೋಡ್ತಾ ಇದ್ದ ಒಬ್ಬ ಸೈನಿಕ ಹೇಳುವಾಗ ಅವನಿಗೆ ಎಷ್ಟು ಹೆಮ್ಮೆ ಇತ್ತು ಅಂದ್ರೆ, ನಾವು ಉಲ್ಟಾ ಅಟ್ಯಾಕ್ ಮಾಡಿದ ಕಾರಣಕ್ಕೆ ಅವರ 7 ಬೇಸ್ಗಳು ಧ್ವಂಸಗೊಂಡು ಅವರೆಲ್ಲರೂ ಕೂಡಲೇ ತಮ್ಮ ಬೇಸಿನ ಮೇಲೆ ಬಿಳಿ ಬಾವುಟವನ್ನು ಹಾಕಿಕೊಂಡು ನಾವು ದಾಳಿ ಮಾಡೋದಿಲ್ಲ, ದಯವಿಟ್ಟು ನಮ್ಮನ್ನು ಬಿಟ್ಬಿಡಿ ಅಂತ ಗೋಗರಿಯುವ ಸ್ಥಿತಿಗೆ ಅವರನ್ನು ತಳ್ಳಿದ್ದೀವಿ. ಇದು ಹೊಸ ಭಾರತ ಅಂತ ಆ ಗಡಿಯಲ್ಲಿ ನಿಂತಿರುವ ಒಬ್ಬ ಸೈನಿಕ ಹೆಮ್ಮೆಯಿಂದ ಹೇಳ್ತಾನೆ ಅಂತಂದ್ರೆ, ಮಿತ್ರ, ಈ ಭಾರತವನ್ನ ಗೌರವಿಸಬೇಕಾದಂತ, ಈ ಭಾರತದ ಜೊತೆಗೆ ಬಲವಾಗಿ ನಿಲ್ಲಬೇಕಾದಂತ ಅಗತ್ಯ ಖಂಡಿತವಾಗಿಯೂ ಇದೆ. ಈ ಕನಸನ್ನ ಯಾವಾಗಲೂ ನಾನು ಕಾಣ್ತಿದ್ದೆ. ಭಾರತದ ಕುರಿತಂತೆ ಮಾತನಾಡುವಾಗ ಒಮ್ಮೆ ಪಾಕಿಸ್ತಾನಕ್ಕೆ ಉತ್ತರ ಕೊಡಬೇಕು. ಇವತ್ತು ನಾನು ರೋಡಲ್ಲಿ ಹೋಗ್ಬೇಕಾದ್ರೆ ಘೋಷಣೆಯನ್ನು ಕೇಳಿದ್ದೆ. ಆ ಘೋಷಣೆಯಲ್ಲಿ ಅವ್ರು ಹೇಳ್ತಿದ್ರು, ಪಾಪ ಬಾಯ್ತಪ್ಪ ಬರ್ತಿತ್ತು ಅವರಿಗೆ, ಕೊಡ್ತೀವಿ ಉತ್ತರ ಕೊಡ್ತೀವಿ, ಹಿಂಗೆ ಹೇಳ್ಕೊಂಡು ಬಂದಿದ್ವಿ ನಾವು. ಕೊಡ್ತೀವಿ ಕಂಡ್ರೋ, ಗ್ಯಾರಂಟಿ ಕೊಡ್ತೀವಿ ಅಂತ ಏನು ಮಾಡ್ತಿರ್ಲಿಲ್ಲ.
ಆದ್ರೆ ಅವರೇ ಆಮೇಲೆ ಚೇಂಜ್ ಮಾಡಿದ್ರು, ಕೊಟ್ಟಿದ್ದೇವೆ ಉತ್ತರ ಕೊಟ್ಟಿದ್ದೇವೆ ಅಂತ. ನೋಡಿ ಹೆಂಗ್ ಚೇಂಜ್ ಆಯ್ತು. ಮೋದಿ ಬಂದ್ಮೇಲೆ ಏನ್ ಬದಲಾಗಿದೆ ಅಂತಂದ್ರೆ, ಕೊಡ್ತೀವಿ ಅಂತ ಫ್ಯೂಚರ್ ಟೆನ್ಸ್ ಅಲ್ಲ, ಪಾಸ್ಟ್ ಟೆನ್ಸ್. ಕೊಟ್ಟಿದ್ದೇವೆ, ಇನ್ನೂ ತಂಟೆ ಮಾಡಿದ್ರೆ ಇನ್ನೂ ಬಡಿತೇವೆ ಅಂತ. ಈ ದೇಶದ ಪ್ರಧಾನಿ ಈ 12ನೇ ತಾರೀಕು ಭಾಷಣ ಮಾಡ್ತಾ ಒಂದು ಮಾತನ್ನು ಹೇಳಿದ್ರು. ನಂಗೆ ಗೊತ್ತಿಲ್ಲ ಎಷ್ಟು ಜನ ತುಂಬಾ ಸೂಕ್ಷ್ಮವಾಗಿ ಅದನ್ನು ಕೇಳಿದ್ರು. ಸರ್ಗೋದಾ ಮೇಲೆ, ನ್ಯೂಕ್ಲಿಯರ್ ಆರ್ಸೆನಲ್ ಮೇಲೆ ದಾಳಿ ಆಗಿದ್ಯಾ ಅಂತ ಕೇಳಿದ್ರೆ ಯಾರು ಆಗಿದೆ ಅಂತ ಧೈರ್ಯವಾಗಿ ಹೇಳಲಿಲ್ಲ. ಆದ್ರೆ ನರೇಂದ್ರ ಮೋದಿ ಇಂಡೈರೆಕ್ಟ್ ಆಗಿ ಹೇಳಿದ್ರು. ಏನ್ ಹೇಳಿದ್ರು ಗೊತ್ತಾ? ಆಕಾಶದಿಂದ ಹಿಡಿದು ಪಾತಾಳದವರೆಗೆ ಪಾಕಿಸ್ತಾನವನ್ನ ಅಲುಗಾಡಿಸ್ಬಿಟ್ಟಿದೀವಿ ಅಂತಂದ್ರು ನರೇಂದ್ರ ಮೋದಿ. ಏನ್ ಅರ್ಥ ಅದಕ್ಕೆ? ಆಕಾಶದಲ್ಲಿ ಬಂದಿರುವಂತ ಮಿಸೈಲ್ಗಳನ್ನು ಹೊಡೆದಿದ್ದೀವಿ, ನೀವು ಭೂಮಿಯೊಳಗೆ ಅಡಗಿಸಿಟ್ಟಿದ್ದಂತ ಆ ನ್ಯೂಕ್ಲಿಯರ್ ವಾರ್ ಹೆಡ್ಗಳನ್ನು ಬಡದ್ ಹಾಕಿದ್ದೀವಿ, ಅಲಗಾಡಿಸಿದ್ದೀವಿ ನಿಮ್ಮನ್ನ ಅಂತ ಹೇಳೋದಿದೆಯಲ್ಲ, ಇದು ನರೇಂದ್ರ ಮೋದಿ ಸ್ಪಷ್ಟವಾದ ಸಂದೇಶ ಕೊಟ್ಟಿರೋದು. ಅದಾದ್ಮೇಲೆ ಅವ್ರು ಹೇಳಿದ್ರು, ಇನ್ನು ಮುಂದೆ ನ್ಯೂಕ್ಲಿಯರ್ ವಾರ್ ಹೆಡ್ಸ್ ನಮ್ಮ ಹತ್ರ ಇದೆ ಅಂತ ನಮ್ಗೇನು ಹೆದರಿಸೋದೇನ್ ಬೇಕಾಗಿಲ್ಲ, ನಿಮ್ ಹೆದರಿಕೆ ನೀವಿಟ್ಕೊಡಿ, ಈ ದೇಶ ಸಾರ್ವಭೌಮ ರಾಷ್ಟ್ರ, ಏನ್ ಮಾಡ್ಬೇಕು ಅದನ್ನ ಮಾಡುತ್ತೆ ಅಂತ ಒಂದು ಉತ್ತರ ಕೊಟ್ಟಿದ್ದಿದೆಯಲ್ಲ. ಪಾಕಿಸ್ತಾನದ ಇತಿಹಾಸ ಅದು ಮುಂದಿನ ಅನೇಕ ವರ್ಷಗಳ ಕಾಲ ನೆನ್ಪಿಟ್ಕೊಳ್ಳುತ್ತೆ ಅಂತ ನಾನು ಅತ್ಯಂತ ಪ್ರೀತಿಯಿಂದ ನಿಮ್ ಜೊತೆ ಈ ಮಾತನ್ನ ಹಂಚಿಕೊಳ್ತಾ, ಪ್ರೀತಿಯಿಂದ ಆಲಿಸಿದ ನಿಮ್ಗೆಲ್ರಿಗೂ ನಾನು ಪ್ರೀತಿಪೂರ್ವಕ ವಂದಿಸ್ತೀನಿ. ಮಿತ್ರ, ಒಂದ್ಸಲ ಉಚ್ಚ ಕಂಠದಲ್ಲಿ ಭಾರತ್ ಮಾತೆ ಜೈಕಾರ ಕೊಡಿ, ಎರಡೂ ಕೈಗಳನ್ನ ಗಾಳಿಗೆ ಬೀಸಿ ನನ್ನ ಜೊತೆ ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ, ವಂದೇ ವಂದೇ ಜೈ. ಈಗ ವಂದನಾರ್ಪಣೆ ಕಾರ್ಯಕ್ರಮ, ನಮ್ಮ ಈ ವಿಜಯ ಸಿಂಧೂರ ಶೋಭಾಯಾತ್ರೆಯ ಸಭಾ ಕಾರ್ಯಕ್ರಮಕ್ಕೆ ದೂರದಿಂದ ಆಗಮಿಸಿ ಭಾಷಣ ಮಾಡಿರ್ತಕ್ಕಂಥ ಖ್ಯಾತ ವಾಗ್ಮೀಕಾರರಾಗಿರ್ತಕ್ಕಂಥ ಶ್ರೀ ಚಕ್ರವರ್ತಿ ಸೂಲಿಬೆಲೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ದಯಮಾಡಿ ಎಲ್ಲರೂ ಗಮನಿಸಬೇಕು, ಊಟದ ವ್ಯವಸ್ಥೆ ಇದೆ. ದಯಮಾಡಿ ವಂದನಾರ್ಪಣೆಯ ನಂತರ ಶಾಂತಿ ಮಂತ್ರದೊಂದಿಗೆ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ಆ ನಂತರದಲ್ಲಿ ಎಲ್ಲರೂ ಕೂಡ ಊಟವನ್ನು ಮುಗಿಸಿ ಹೋಗ್ಬೇಕು. ದಯಮಾಡಿ ಎಲ್ಲರೂ ಕೂತ್ಕೊಳ್ಬೇಕು. ದಯಮಾಡಿ ಎಲ್ಲರಲ್ಲಿ ವಿನಂತಿ ಇದೆ, ಕಾರ್ಯಕ್ರಮದ ವಂದನಾರ್ಪಣೆ ಆಗುತ್ತೆ, ಶಾಂತಿ ಮಂತ್ರದೊಂದಿಗೆ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ಎಲ್ಲರಿಗೂ ಊಟದ ವ್ಯವಸ್ಥೆ ಇದೆ, ದಯಮಾಡಿ ಎಲ್ಲರೂ ಕೂತ್ಕೊಳ್ಬೇಕು. ಹಾಗೇನೆ ಮಾಜಿ ಸೈನಿಕರಾಗಿರ್ತಕ್ಕಂಥ ನಮ್ಮವರಾಗಿರ್ತಕ್ಕಂಥ ಶೂರು ಪ್ರದೀಪ್ ಅವರು ಇದ್ದಾರೆ, ಅವರಿಗೂ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ನಾಯಕರಾಗಿರ್ತಕ್ಕಂಥ ಜಯಂತಿಯ ಶಾಸಕರಾಗಿರ್ತಕ್ಕಂಥ ಆರ್ಗ ಜ್ಞಾನೇಂದ್ರ ಅವರು ಇದ್ದಾರೆ, ಅವರಿಗೂ ಕೂಡ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಸಂಘದ ಹಿರಿಯರಾಗಿರ್ತಕ್ಕಂಥ ಭಾರತೀಪುರ ದಿನೇಶ್ ಅವರು ಇದ್ದಾರೆ, ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಮಾಜಿ ಸೈನಿಕರಿಗೆ, ಮಾಧ್ಯಮದ ಮಿತ್ರರಿಗೆ, ಹಾಗೆ ಆಗಮಿಸಿರ್ತಕ್ಕಂಥ ಎಲ್ಲ ಬಂಧು ಭಗಿನಿಯರಿಗೂ ಕೂಡ ವಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ಹಾಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿರ್ತಕ್ಕಂಥ ಎಲ್ಲ ಬಂಧುಗಳಿಗೂ ವಂದನೆಯನ್ನು ಸಲ್ಲಿಸಿ ನನ್ನ ವಂದನಾರ್ಪಣೆಯನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ ಸರ್ವರಿಗೂ ಧನ್ಯವಾದಗಳು. ದಯಮಾಡಿ ಎಲ್ಲರೂ ಕೂತ್ಕೋಬೇಕು. ಶಾಂತಿ ಮಂತ್ರದೊಂದಿಗೆ ಈ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಧನ್ಯವಾದಗಳು. ದಯಮಾಡಿ ಎಲ್ಲರೂ ಕೂಡ ಭೋಜನವನ್ನ ಸ್ವೀಕರಿಸಿ ಸ್ವಚ್ಛತೆಯನ್ನ ಕಾಪಾಡಿ ನಮ್ಮೊಂದಿಗೆ ಸಹಕರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ಬಹಳ ಸಂತೋಷ ಆಯ್ತು.